ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾನು ನಿಮ್ಮ ಭರತ್. UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಅಷ್ಟೇ ಅಲ್ಲ, ನಾನು ಸಿವಿಲ್ ಇಂಜಿನಿಯರ್ ಕೂಡ. ಸೊ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ ಏನಿದೆ 700+ ಪೋಸ್ಟ್ಸ್ ಇವಾಗ ಏನು ಕಾಲ್ ಫಾರ್ಮ್ ಆಗಿದೆ ಕರ್ನಾಟಕದ ಗೌರ್ಮೆಂಟಲ್ಲಿ, ಅದಕ್ಕೆ ಬಹಳ ಮುಖ್ಯವಾದಂತಹ ಟಾಪಿಕ್ ಸರ್ವೇಯಿಂಗ್. ಸೊ ಲ್ಯಾಂಡ್ ಸರ್ವೇಯಿಂಗ್ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್. ಇಟ್ ಈಸ್ ನಾಟ್ ಓನ್ಲಿ ಅ ಸಬ್ಜೆಕ್ಟ್, ಇಟ್ ಈಸ್ ಅ ಟೆಕ್ನಿಕಲ್ ಸಬ್ಜೆಕ್ಟ್. ಸೊ ಟೆಕ್ನಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದರಲ್ಲಿ ನೀವು ಎಡ್ಜನ್ನು ಈಸಿಯಾಗಿ ಪಡ್ಕೋಬೋದು. ಈ ಫಿಸಿಕ್ಸ್ ಅಂದರೆ ಸರ್ ಎಲ್ಲರೂ ಓದ್ತಾರೆ, ಆಯಿತಾ? ಆ ಫಿಸಿಕ್ಸನ್ನು ಓದ್ತಾರೆ, ಮ್ಯಾಥ್ಸು ಎಲ್ರಿಗೂ ಮಾಡೋಕ್ಕೆ ಬರುತ್ತೆ. ಬಟ್ ಸರ್ವೇಯಿಂಗ್ ಅನ್ನುವಂಥದ್ದು ಟೆಕ್ನಿಕಲ್ಲು. ಸೊ ಆ ಟೆಕ್ನಿಕಲಲ್ಲಿ ನೀವು ಎಡ್ಜನ್ನು ಪಡ್ಕೋಬೇಕು. ಸೊ ಈ ಸರ್ವೇಯಿಂಗಲ್ಲಿ ಜಾಸ್ತಿ ಏನಾದರೂ ಇದೆಯಾ ಸರ್, ಕಾಂಪ್ಲೆಕ್ಸ್ ಏನಾದರೂ ಇದೆಯಾ ಸರ್? ಡೆಫಿನೆಟ್ಲಿ ಕಾಂಪ್ಲೆಕ್ಸ್ ಇದೆ. ಐ ಆಮ್ ವಾರ್ನಿಂಗ್ ಯು, ಕಾಂಪ್ಲೆಕ್ಸ್ ಇದೆ. ಬಟ್ ಯಾವ ರೀತಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತಂದರೆ ನಿಮಗೆ ಸುಲಭವಾಗಿ ಅರ್ಥ ಆಗಬೇಕು. ಸೊ ನೀವು ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಅರ್ಥ ಆಗಿದ್ರೆ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಯನ್ನು ನೀವು ಅರ್ಥ ಮಾಡ್ಕೊಂಡಿರೋ ನಾಲೆಡ್ಜನ್ನು ಅಪ್ಲೈ ಮಾಡಿ ನೀವು ಆನ್ಸರ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ ಲ್ಯಾಂಡ್ ಸರ್ವೇಯಿಂಗ್ ಅನ್ನುವಂತಹ ಟಾಪಿಕ್ಕನ್ನು ಮಾಡ್ಯೂಲ್ಸ್ಗಳಾಗಿ ಡಿವೈಡ್ ಮಾಡಿದ್ದೀನಿ. ಅದರಲ್ಲಿ ಮೊದಲನೇ ಮಾಡ್ಯೂಲ್ ಆಗಿ ಯಾವ್ದು ಬರುತ್ತೆ, ಫೋಟೋಗ್ರಾಮೆಟ್ರಿ ಮತ್ತು ಏರಿಯಲ್ ಸರ್ವೆ. ಸೊ ಫೋಟೋಗ್ರಾಮೆಟ್ರಿ ಅಂದರೆ ಏನು, ಏರಿಯಲ್ ಸರ್ವೆ ಅಂದರೆ ಏನು, ಯಾವ್ಯಾವ ಡಿವೈಸಸ್ಗಳನ್ನು ನಾವು ಉಪಯೋಗಿಸ್ತೀವಿ ಈ ಒಂದು ಫೋಟೋಗ್ರಾಮೆಟ್ರಿಗೆ ಅಥವಾ ಏರಿಯಲ್ ಸರ್ವೆಗೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಡ್ರೋನ್ ಅನ್ನುವಂಥದ್ದು ಇವಾಗ ಬಹಳಷ್ಟು ಪ್ರಚಲಿತವಾಗಿದೆ, ಹೌದಲ್ವಾ? ಡ್ರೋನ್ ಇಲ್ಲದೆ ಯಾವ ಫೀಲ್ಡೂ ಇಲ್ಲ. ಡ್ರೋನ್ ಯೂಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಡ್ರೋನ್ ಯೂಸ್ ಮಾಡ್ಕೊಂಡು ಸರ್ವೇಲೆನ್ಸ್ ಮಾಡ್ತಾ ಇದ್ದಾರೆ, ಡ್ರೋನ್ ಯೂಸ್ ಮಾಡಿಕೊಂಡು ಬಾರ್ಡರ್ ಸೆಕ್ಯೂರಿಟಿಯಲ್ಲಿ ಇದು ಮಾಡ್ತಾ ಇದ್ದಾರೆ, ಡ್ರೋನ್ನ ಯೂಸ್ ಮಾಡಿಕೊಂಡು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದರಲ್ಲೂ ಡ್ರೋನಿನ ಬಳಕೆ ಬಹಳಷ್ಟಾಗ್ತಿದೆ. ಆ ಡ್ರೋನಲ್ಲಿ ಆಗುವಂತಹ ಕಾರ್ಯ ಏನು ಸರ್, ಅದೇ ಏರಿಯಲ್ ಸರ್ವೆ. ದಟ್ ಈಸ್ ಕಾಲ್ಡ್ ಆಸ್ ಏರಿಯಲ್ ಸರ್ವೆ, ಹೌದಲ್ವಾ? ಸೊ ಆ ಡ್ರೋನ್ಸನ್ನು ಯಾವ ರೀತಿ ನಾವು ಇಮೇಜಸನ್ನು ಕ್ಯಾಪ್ಚರ್ ಮಾಡ್ತೀವಿ, ಆ ಇಮೇಜಸ್ನ ತಗೊಂಡು ನಾವು ಎಲ್ಲಿಗೆ ಸ್ಟೋರ್ ಮಾಡ್ತೀವಿ, ಯಾವ ಸಾಫ್ಟ್ವೇರ್ ಯೂಸ್ ಮಾಡಿದ್ರೆ ನಮಗೆ ಸರಿಯಾದ ಡೇಟಾ ಬರುತ್ತೆ, ಇವೆಲ್ಲವನ್ನು ಈ ಒಂದು ಮಾಡ್ಯೂಲಲ್ಲಿ ನಾವು ಕಲಿಯೋಣ. ಓಕೆ, ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಲ್ಯಾಂಡ್ ಸರ್ವೇಯರ್ ಅನ್ನುವಂತಹ ಒಂದು ಪೋಸ್ಟ್ಸಲ್ಲಿ ಸರ್ವೇಯಿಂಗ್ ಅನ್ನುವಂಥದ್ದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. 20 ಮಾರ್ಕ್ಸ್ಗಳಿಗೆ ನಿಮಗೆ ಲ್ಯಾಂಡ್ ಸರ್ವೇಯಿಂಗ್ ಅನ್ನುವಂತಹ ಟಾಪಿಕ್ಸ್ ಇರ್ತವೆ. ಸೊ ಈ ಲ್ಯಾಂಡ್ ಸರ್ವೇಯಿಂಗಲ್ಲಿ ಮೊದಲನೇ ಮಾಡ್ಯೂಲನ್ನು ನಾವು ಇವಾಗ ಮಾಡ್ತಾ ಇದ್ವಿ. ಮೊದಲನೇ ಮಾಡ್ಯೂಲ್ ಯಾವುದಪ್ಪ ಅಂತಂದರೆ ಫೋಟೋಗ್ರಾಮೆಟ್ರಿ ಮತ್ತು ಏರಿಯಲ್ ಸರ್ವೆ. ಫೋಟೋಗ್ರಾಮೆಟ್ರಿ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ನಾವು. ಫೋಟೋಗ್ರಾಮೆಟ್ರಿಯಲ್ಲಿ ಬಳಕೆ ಆಗುವಂತಹ ಟೆಕ್ನಾಲಜಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಫೋಟೋಗ್ರಾಮೆಟ್ರಿಯಲ್ಲಿ ಹೇಗೆ ನಾವು ಬಳಸಿದ್ರೆ ಯಾವ ಅಪ್ಲಿಕೇಶನನ್ನು ನಾವು ಯೂಸ್ ಮಾಡ್ಕೊಬೋದು, ಸೊ ಇದರಿಂದ ಆಗುವಂತಹ ಉಪಯೋಗಗಳನ್ನು ನಾವು ಏನು ಮಾಡಬೇಕು, ಓದಬೇಕು. ಸೊ ಇಷ್ಟನ್ನು ನಾವು ಈ ಒಂದು ಮಾಡ್ಯೂಲಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀವಿ. ಮೊದಲನೇದಾಗಿ ನೋಡ್ಕೊತ ಹೋಗೋಣ. ಫಸ್ಟ್ ಆಫ್ ಆಲ್ ನಾನು ಏನು ಹೇಳಿದೆ, ಫೋಟೋಗ್ರಾಮೆಟ್ರಿ ಅಂದರೆ ಏನು ಸರ್ ಅಂತ ಗೊತ್ತಾಗಬೇಕು. ಫೋಟೋಗ್ರಾಮೆಟ್ರಿ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ಈ ಪೆನ್ನನ್ನು ಅಳತೆ ಮಾಡಿ ಅಂತ ಅಂದರೆ ಏನಾಗುತ್ತೆ, ಈ ಪೆನ್ನನ್ನು ಅಳತೆ ಮಾಡಿ ಅಂತಂದರೆ ಈಸಿಯಾಗಿ ಹೇಳ್ಬಿಡ್ತೀವಿ ನಾವು, ಸರ್ ಇಲ್ಲೊಂದು 3 ಇಂಚಿದೆ, ಇಲ್ಲೊಂದು 3 ಇಂಚಿದೆ ಸರ್, ಟೋಟಲ್ 6 ಇಂಚ್ ಪೆನ್ ಇದೆ ಸರ್, ಹೌದಲ್ವಾ? ನಾನು ಸ್ಕೇಲ್ ಯೂಸ್ ಮಾಡ್ತಿಲ್ಲ. ಸ್ಕೇಲ್ ಯೂಸ್ ಮಾಡ್ದೇನೂ ಕೂಡ ನಾನು ಹೇಳಬಲ್ಲೆ ಇದೊಂದು 6 ಇಂಚ್ ಇದೆ ಸರ್, ಮೋಸ್ಟ್ ಪ್ರಾಬಬ್ಲಿ. ಹೇಗೆ? ಸೊ ನಮ್ಮ ಕೈ ಬೆರಳನ್ನು ಇಟ್ಕೊಂಡು ಈ ಥರ ಇಟ್ಕೊಂಡು ಮಾಡಿಬಿಡ್ತೀವಿ, 6 ಇಂಚ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಮೌಂಟ್ ಎವರೆಸ್ಟನ್ನು ಅಳತೆ ಮಾಡಿ ಅಂದರೆ ಟೇಪ್ ಹಾಕ್ತೀರಾ? ಆಗಲ್ಲ ಅಲ್ವಾ? ಸೊ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದು ಚಿಕ್ಕದಾಗಿರುವಂಥದ್ದನ್ನು ನಾವು ಮೆಜರ್ ಮಾಡಿಬಿಡ್ಬೋದು ಸ್ಕೇಲ್ ಇಟ್ಕೊಂಡು. ಅಥವಾ ಈ ಬೋರ್ಡನ್ನು ನೋಡಿ, ಸರ್ ಈ ಬೋರ್ಡ್ ಎಷ್ಟು ಉದ್ದ ಇದೆ ಸರ್, ಇಲ್ಲಿಂದ ಒಂದು ಅರ್ಧ ಅಡಿ, 1 ಅಡಿ, 1.5, 2, ಸೊ ಟೋಟಲ್ 2 ಅಡಿ ಇದೆ ಅಂದ್ಬಿಟ್ಟು ನೋಡ್ಬಿಟ್ಟು ಹೇಳ್ಬಿಡ್ಬೋದು. ಅದೇ ಇವಾಗ ಚಂದ್ರನನ್ನು ಅಳತೆ ಮಾಡಿ ಅಂದರೆ ಟೇಪ್ ಇಟ್ಕೊಂಡು ಅಳತೆ ಆಗ್ತೀರಾ? ಆಗಲ್ಲ ಅಲ್ವಾ? ಸೊ ಅದಕ್ಕೆ ಬಳಕೆ ಆಗುವಂಥದ್ದು ಹೇಗೆ ಸರ್ ನಾವು ಅದನ್ನು ಮೆಜರ್ ಮಾಡೋದು? ಸೊ ಅದಕ್ಕೆ ನಾವು ಫೋಟೋಗ್ರಾಮೆಟ್ರಿಯನ್ನು ಯೂಸ್ ಮಾಡ್ತೀವಿ. ಏನನ್ನು ಯೂಸ್ ಮಾಡ್ತೀವಿ? ಫೋಟೋಗ್ರಾಮೆಟ್ರಿಯನ್ನು ಯೂಸ್ ಮಾಡ್ತೀವಿ. ಸೊ ಇವಾಗ ಒಂದು ಫೇರ್ ಐಡಿಯಾ ಬಂತಾ ಫೋಟೋಗ್ರಾಮೆಟ್ರಿ ಅಂದರೆ ಏನು ಅಂತ? ಸೊ ಅಳತೆ ಮಾಡೋಕ್ಕೆ ಆಗದೇ ಇರುವಂತಹ ವಸ್ತುಗಳನ್ನು ಇಮೇಜಸ್ಗಳ ಮೂಲಕ ಅಳತೆ ಮಾಡುವಂಥದ್ದನ್ನು ನಾವೇನಂತ ಕರಿತೀವಿ? ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ಸೊ ಫೋಟೋಗ್ರಾಮೆಟ್ರಿ ಅಂತ ಅಂದರೆ ಏನು? ಇಟ್ ಈಸ್ ಅ ಸೈನ್ಸ್. ಇದೊಂದು ವಿಜ್ಞಾನ. ಯಾವ ವಿಜ್ಞಾನ ಸರ್? ಇದು ವಿಜ್ಞಾನ ಮಾತ್ರ ಅಲ್ಲ ಸರ್, ಇದು ಕಲೆ ಕೂಡ. ಇದು ಒಂದು ಕಲೆ ಕೂಡ. ಯಾವ ಕಲೆ, ಯಾವ ವಿಜ್ಞಾನ ಸರ್? obtaining measurements and information about the earth's surface and objects from photographs or digital image without direct contact. ಸೊ ನಾನು ಏನು ಹೇಳಿದೆ, ಮೌಂಟ್ ಎವರೆಸ್ಟನ್ನು ಮೆಜರ್ ಮಾಡಬೇಕಂದ್ರೆ ನಾನು ಎತ್ಕೊಂಡು ಹೋಗಿ ಟೇಪ್ ಹಿಡಿಯೋಕ್ಕಾಗಲ್ಲ ಮೌಂಟ್ ಎವರೆಸ್ಟ್ಗೆ. ಬಟ್ ನಾನು ಏನು ಮಾಡ್ಬೋದು, ಮೌಂಟ್ ಎವರೆಸ್ಟ್ದು ಫೋಟೋ ತೆಗಿಬೋದು.
ಮೌಂಟ್ ಎವರೆಸ್ಟ್ದು ಫೋಟೋ ತೆಗೆದ್ಬಿಟ್ಟು ನಾನು ಅಲ್ಲಿಂದ ಎಷ್ಟು ದೂರ ನಿಂತ್ಕೊಂಡು ಮೌಂಟ್ ಎವರೆಸ್ಟ್ ಫೋಟೋ ತೆಗೆದೆ, ಆ ಫೋಟೋದಲ್ಲಿ ಒಂದೊಂದು ಸೆಂಟಿಮೀಟರು ರಿಯಲ್ ಆಬ್ಜೆಕ್ಟನ್ನ ಎಷ್ಟು ದೂರ ಇರ್ತದೆ. ಸೊ ಇವೆಲ್ಲ ಇನ್ಫಾರ್ಮೇಷನ್ಗಳ ಮೂಲಕ ನಾನು ಮೌಂಟ್ ಎವರೆಸ್ಟ್ನ ಅಳತೆಯನ್ನು ಮಾಡ್ಬೋದು. ಏನನ್ನು ಬಳಸಿ? ಇಮೇಜಸ್ಗಳನ್ನು ಬಳಸಿ. ನಾನು ಇಲ್ಲಿ ಹೋಗಿ ಡೈರೆಕ್ಟಾಗಿ ಮೌಂಟ್ ಎವರೆಸ್ಟ್ಗೆ ನಿಮಗೆ ಟೇಪ್ ಹಿಡಿಯೋಕ್ಕಾಗಲ್ಲ, ವಿತೌಟ್ ಡೈರೆಕ್ಟ್ ಕಾಂಟ್ಯಾಕ್ಟ್. ಸೊ ನಾನು ಇಲ್ಲಿ ಮುಟ್ಟಲ್ಲ ಈ ಇಮೇಜು. ನಾನು ಈ ಬೋರ್ಡನ್ನು ಅಳತೆ ಮಾಡಬೇಕು ಅಂತಂದರೆ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತೀನಿ? ಫೋಟೋ ಹಿಡಿತೀನಿ. ಆ ಇಮೇಜನ್ನು ಇಟ್ಕೊಂಡು ಸೊ ಎಷ್ಟು ದೂರದಿಂದ ನಾನು ಇಮೇಜನ್ನು ಹಿಡಿದೆ, ಎಷ್ಟು ದೂರದಿಂದ ನಾನು ಫೋಟೋವನ್ನು ಹಿಡಿದೆ ಅನ್ನೋದು ನನಗೆ ಗೊತ್ತಿರುತ್ತೆ, ಹೌದಲ್ವೇನಪ್ಪ? ಈಗ ಮೌಂಟ್ ಎವರೆಸ್ಟ್ ಇದೆ, ಮೌಂಟ್ ಎವರೆಸ್ಟಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿ ನಾನು ಏನು ಮಾಡ್ತೀನಿ? ಒಂದು ಫೋಟೋವನ್ನು ಹಿಡಿತೀನಿ. ಸೊ ಇವಾಗ ಎಷ್ಟು ದೂರ ಇದೆ ಅಂತ ನನಗೆ ಗೊತ್ತು. 10 ಕಿಲೋಮೀಟರ್ ದೂರದಿಂದ ನಾನು ಹಿಡಿದಿರುವಂತಹ ಚಿತ್ರದಲ್ಲಿ ಇದು ಎಷ್ಟು? ಒಂದು 10 ಸೆಂಟಿಮೀಟರ್ ಕಾಣಿಸ್ಬೋದಪ್ಪ. ಸೊ 10 ಕಿಲೋಮೀಟರ್ ದೂರದಲ್ಲಿ 10 ಸೆಂಟಿಮೀಟರ್ ಕಾಣಿಸಿದ್ರೆ, ಈ ಡಿಸ್ಟೆನ್ಸ್ ಕಡಿಮೆ ಆದರೆ 10 ಕಿಲೋಮೀಟರಿಂದ 9 ಕಿಲೋಮೀಟ್ರಿಗೆ ಬಂದಾಗ ಎಷ್ಟಾಗ್ಬೋದು? ಈ 10 ಸೆಂಟಿಮೀಟರ್ ಇರೋದು 20 ಸೆಂಟಿಮೀಟರ್ ಆಗ್ಬೋದು, ಹೌದಲ್ವಾ? ಈ 9ರಿಂದ 8 ಕಿಲೋಮೀಟರ್ಗೆ ಬಂದಾಗ ಇದು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕಾಣ್ಬೋದು, ಹೌದಲ್ವಾ? ಸೊ ನಾವು ಹತ್ರಕ್ಕೆ ಹೋದರೆ, ಕ್ಯಾಮ್ರಾದ ಹತ್ರಕ್ಕೆ ಹೋದರೆ ದೊಡ್ಡದಾಗಿ ಕಾಣುತ್ತೆ, ಕ್ಯಾಮ್ರಾದಿಂದ ದೂರಕ್ಕೆ ಬಂದಾಗ ಚಿಕ್ಕದಾಗಿ ಕಾಣುತ್ತೆ. ಇದೆಲ್ಲರಿಗೂ ಗೊತ್ತಲ್ವಾ? ಕಾಮನ್ ಸೆನ್ಸ್ ಅಲ್ವಾ? ಸೊ ಕ್ಯಾಮ್ರಾನ ಹತ್ರದಲ್ಲಿ ಇಟ್ಕೊಂಡು ನೋಡಿದ್ರೆ ಈ ಪೆನ್ನು ಇಷ್ಟು ದೊಡ್ಡದಾಗಿ ಕಾಣುತ್ತೆ, ಅದೇ ದೂರದಲ್ಲಿ ಇಟ್ಕೊಂಡು ನೋಡಿದಾಗ ಈ ಪೆನ್ ಏನಾಗುತ್ತೆ? ಇಷ್ಟೇ ಚಿಕ್ಕದಾಗಿ ಕಾಣುತ್ತೆ, ಹೌದಲ್ವಾ? ಸೊ ಈ ಒಂದು ಪ್ರಿನ್ಸಿಪಲನ್ನು ಯೂಸ್ ಮಾಡಿಕೊಂಡು ಅಳತೆಗಳನ್ನು ಮಾಡೋದಕ್ಕೆ ನಾವೇನಂತ ಕರಿತೀವಿ? ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ಸಿಂಪಲ್, ವೆರಿ ಸಿಂಪಲ್. ಫೋಟೋಗ್ರಾಮೆಟ್ರಿ ಅಂದರೆ ಅರ್ಥ ಆಯ್ತಲ್ವಾ? ಸೊ ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಈ ಪದನ ಸ್ಪ್ಲಿಟ್ ಮಾಡಿ. ಯಾವ ಪದನ? ಫೋಟೋಗ್ರಾಮೆಟ್ರಿ ಎನ್ನುವಂತಹ ಪದನ ಸ್ಪ್ಲಿಟ್ ಮಾಡಿ. ಫೋಟೋ ಇದೆ, ಗ್ರಾಮ ಇದೆ, ಮೆಟ್ರಿ ಇದೆ. ಸೊ ಫೋಟೋ, ಗ್ರಾಮನ್, ಮೆಟ್ರಿ. ಸೊ ಇದು ಯಾವುದರಿಂದ ಆರಿಜಿನ್ ಆಯಿತು? ಯಾವುದು ಇದರ ಮೂಲ? ಫೋಟೋಗ್ರಾಮೆಟ್ರಿ ಎನ್ನುವಂಥರ ಮೂಲ ಯಾವುದು? ಇಟ್ ಈಸ್ ಅ ಗ್ರೀಕ್ ಆರಿಜಿನ್ ವರ್ಡ್. ಸೊ ಇದು ಗ್ರೀಕಿಂದ ಇದರ ಮೂಲ, ಈ ಒಂದು ಪದದ ಮೂಲ ಯಾವುದ್ರಲ್ಲಿ ಬಂದಿರುತ್ತೆ? ಗ್ರೀಕ್ನ ಪದದಿಂದ ಬಂದಿರುತ್ತೆ. ಫೋಟೋ ಅಂದರೆ ಏನು ಸರ್? ಇಟ್ ಈಸ್ ಲೈಟ್. ಇಮೇಜಲ್ಲಿ ಕಾಣಿಸುವಂಥದ್ದು ಬೆಳಕು. ಸೊ ಆ ಲೈಟ್. ಗ್ರಾಮ ಅಂತ ಅಂದ್ರೇನು? ಡ್ರಾಯಿಂಗ್ ಅಥವಾ ರೆಕಾರ್ಡ್. ಸೊ ಫೋಟೋಗ್ರಾಮ್ ಅಂದರೆ ಏನು? ಫೋಟೋಗ್ರಾಫ್ ಅಂತೀವಿ ನಾವು ಇಮೇಜ್ಗೆ. ಫೋಟೋಗ್ರಾಫ್ ಅಂದರೆ ಏನು? ಬೆಳಕನ್ನು ಬಳಸ್ಕೊಂಡು ನಾವು ಒಂದು ರೆಕಾರ್ಡ್ ಮಾಡುವಂಥದ್ದನ್ನು. ಸೊ ನಿಮಗೆ ಚಿತ್ರ ಯಾವ ಥರ ಇರುತ್ತೆ? ಒಂದು ಇಮೇಜ್ ಈ ಥರ ಇರುತ್ತಲ್ವೇನ್ರಪ್ಪ? ಸೊ ಈ ಥರ ಇರುತ್ತೆ. ಇದನ್ನು ನಾವು ಫೋಟೋಗ್ರಾಫ್ ಅಂತೀವಿ. ಸೊ ಇದರಲ್ಲಿ ಬಳಕೆ ಆಗುವಂತಹ ಇದೇನು ಲಕ್ಷಣ ಯಾವುದು? ಲೈಟ್. ಸೊ ಲೈಟನ್ನು ಬಳಸ್ಕೊಂಡು ಒಂದು ಇಮೇಜನ್ನು, ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವು ಫೋಟೋಗ್ರಾಫ್ ಅಂತೀವಲ್ವಾ? ಸೊ ಅದೇ ರೀತಿ ಫೋಟೋಗ್ರಾಮ್ ಅಂದರೂ ಕೂಡ ಬೆಳಕನ್ನು ಬಳಸ್ಕೊಂಡು ಮಾಡುವಂತಹ ಡ್ರಾಯಿಂಗ್ ಅಥವಾ ಒಂದು ರೆಕಾರ್ಡ್. ಸೊ ಇವೆರಡು ಸೇರಿ ಏನಾಗುತ್ತೆ? ಇಮೇಜ್ ಆಗುತ್ತೆ, ಅಂದರೆ ಫೋಟೋಗ್ರಾಫ್ ಆಗುತ್ತೆ. ಸೊ ಯಾವುದರಿಂದ ಬಂದಿದ್ದು ಕೇಳ್ತಾರೆ ಪ್ರಶ್ನೆ. ಫೋಟೋಗ್ರಾಮೆಟ್ರಿ ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. ಸೊ ಫೋಟೋಗ್ರಾಮ್ ಅಂದರೆ ಏನಂತ ಅರ್ಥ ಆಯಿತು ನಿಮಗೆ? ಫೋಟೋಗ್ರಾಫ್ ಅಂತ ಅರ್ಥ ಆಯಿತು. ಮೆಟ್ರಾನ್ ಅಂದರೆ ಏನರಪ್ಪ ಗ್ರೀಕಲ್ಲಿ? ಮೆಜರ್ಮೆಂಟ್ ಅಂತ, ಅಳತೆ ಅಂತ ಅರ್ಥ. ಮೆಜರ್ಮೆಂಟ್, ಅಳತೆ. ಸೊ ಫೋಟೋಗ್ರಾಮೆಟ್ರಿ ಅಂತ ಅಂದರೆ ಇಮೇಜ್ಗಳನ್ನು ಬಳಸ್ಕೊಂಡು ಅಳತೆಯನ್ನು ಮಾಡುವಂಥದ್ದು. ಇದರಲ್ಲಿ ನಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಲ್ಲ. ಸೊ ಇದನ್ನು ನಾವು ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ನಿಮ್ಮ ಬೇಸಿಕ್ಕು. ಇದರಿಂದ ನಾವು ಏನೇನೆಲ್ಲ ಮೆಷರ್ ಮಾಡ್ಬೋದು ಸರ್? ಫೋಟೋಗ್ರಾಮೆಟ್ರಿಯಲ್ಲಿ ಏನೇನೆಲ್ಲ ಅಪ್ಲಿಕೇಶನ್ಸ್ ಇದೆ ಸರ್? ಏನೇನೆಲ್ಲ? ಸೊ ಇವಾಗ ನನಗೆ ಅರ್ಥ ಆಯಿತು ಸರ್. ಏನು ಅರ್ಥ ಆಯಿತು ಸರ್? ಫೋಟೋಗ್ರಾಮೆಟ್ರಿ ಅಂದರೆ ಇಮೇಜನ್ನು ಬಳಕೆ ಮಾಡಿ ಮೆಷರ್ ಮಾಡುವಂಥದ್ದು ಅಂತ ಅರ್ಥ ಆಯಿತು. ಏನನ್ನೆಲ್ಲ ಮೆಷರ್ ಮಾಡ್ಬೋದು ಸರ್? ಈಗ ಮನುಷ್ಯನನ್ನು ಮೆಷರ್ ಮಾಡೋದಾ? ಡೆಫಿನೆಟ್ಲಿ ಮಾಡ್ಬೋದು. ಬಟ್ ಮಾಡಬೇಕಾ? ಇಲ್ಲ. ಯಾಕಂದರೆ ಮನುಷ್ಯ ಒಂದು 6 ಅಡಿ ಹತ್ರ ಇರ್ತಾನೆ, ಟೇಪ್ ಇಟ್ಕೊಬಿಡಿ, ಮುಗ್ದೋಯ್ತು. ಅದಕ್ಕೆ ಯಾಕೆ ಕಾಂಪ್ಲೆಕ್ಸ್ ಮಾಡ್ತೀರಾ? ಯಾವುದು ಕಾಂಪ್ಲೆಕ್ಸ್ ಆಗಿರುತ್ತಲ್ವಾ ಅದನ್ನು ಮೆಷರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಫೋಟೋಗ್ರಾಮೆಟ್ರಿಯಲ್ಲಿ. ಅಂದರೆ ದೂರ ಸರ್. ಹಾಗಾದರೆ ಇಲ್ಲಿಂದ ವಿಜಯನಗರಕ್ಕೆ ಎಷ್ಟು ದೂರ ಇದೆ ಸರ್? ಟೇಪ್ ಇಟ್ಕೊಂಡು ಅಳತೆ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡ್ತಾರೆ? ಮೇಲಿಂದ ಒಂದು ಇಮೇಜನ್ನು ತಗೊತಾರೆ.
ಸೊ ಚಂದ್ರ ಲೇಔಟಿಂದ ವಿಜಯನಗರ್ಗೆ ಇರುವಂತಹ ದೂರವನ್ನು ಅಳತೆ ಮಾಡೋದಕ್ಕೆ ಮಾಡ್ಬೋದು ಟೇಪ್ ಹಿಡ್ಕೊಂಡು, ಬಟ್ ಅಷ್ಟು ದೂರ ಯಾರು ಸರ್ ಮಾಡ್ತಾರೆ ಅಂತ ಮೇಲಿಂದ ಒಂದು ಇಮೇಜನ್ನು ತಗೊತಾರೆ. ಇಲ್ಲಿ ಚಂದ್ರ ಲೇಔಟ್ ಇದೆ ಸರ್, ಇಲ್ಲಿ ವಿಜಯನಗರ ಇದೆ ಸರ್, ಈ ರೀತಿ ಒಂದು ರೋಡ್ ಇದೆ ಸರ್. ಸೊ ಮೇಲಿಂದ ಇಮೇಜ್ ತಗೊಂಡಾಗ ಈ ರೋಡ್ ಎಷ್ಟು ದೂರ ಇರುತ್ತೆ ಅಂತ ಫೋಟೋಗ್ರಾಫಲ್ಲಿ ಮೆಷರ್ ಮಾಡ್ತಾರೆ. ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಇರುತ್ತೆ, ಒಂದು 7 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ ಇನ್ನೊಂದು 3 ಸೆಂಟಿಮೀಟರ್. ಸೊ ಟೋಟಲ್ ಇಮೇಜಲ್ಲಿ ಫೋಟೋಗ್ರಾಫಲ್ಲಿ ನನಗೆ 7 3 10 10 + 5 15 ಸೆಂಟಿಮೀಟ್ರ್ ಇದೆ. 15 ಸೆಂಟಿಮೀಟ್ರು ಚಂದ್ರ ಲೇಔಟಿಂದ ವಿಜಯನಗರಕ್ಕೆ ಇರುವಂತಹ ದೂರ. ಸರ್ ಹಂಗಂದರೆ 15 ಸೆಂಟಿಮೀಟ್ರ್ ಅಷ್ಟೇನಾ ಸರ್? ಇಲ್ಲಿ ಬಳಕೆ ಆಗುವಂಥದ್ದು ಸ್ಕೇಲ್, ಮಾಪನ, ರೇಷಿಯೋ ಅಂತ ಕರಿತೀವಿ ನಾವು, ಅನುಪಾತ ಅಂತ ಕರಿತೀವಲ್ವಾ. ಮೆಂಟಲ್ ಎಬಿಲಿಟಿಯಲ್ಲಿ ಓದಿರ್ತೀರ, ಮ್ಯಾಥ್ಸಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ನೀವು ಮ್ಯಾಥ್ಸಲ್ಲಿ ರೇಷಿಯೋ ಅನ್ನುವಂಥದ್ದನ್ನು ಓದಿರ್ತೀರ. ಸೊ ನನ್ನ ಇಮೇಜಲ್ಲಿ 1 ಸೆಂಟಿಮೀಟರ್, ಫೀಲ್ಡಲ್ಲಿ 100 ಮೀಟರ್ಸ್. ಸೊ ಇದನ್ನು ನಾವೇನಂತೀವಿ, ಇದನ್ನು ನಾವು ಸ್ಕೇಲ್ ಅಂತೀವಿ, ಮಾಪನ ಅಂತೀವಿ. ಸೊ ನೀವು ಯಾವುದೇ ಮ್ಯಾಪನ್ನು ತಗೊಳ್ಳಿ, ಆ ಮ್ಯಾಪಲ್ಲಿ ಕೆಳಗಡೆ ನಿಮಗೆ ಸ್ಕೇಲ್ ಅಂತ ಒಂದು ಮಾಪನ ಅಂತ ಕೊಟ್ಟಿರ್ತಾರೆ. 1:100, 1:100 ಅಥವಾ 1:1000. ಅಂದರೆ ಅರ್ಥ ಏನು, ನನ್ನ ಇಮೇಜ್ನಲ್ಲಿ, ನನ್ನ ಶೀಟ್ನಲ್ಲಿ 1 ಸೆಂಟಿಮೀಟರ್ ರಿಯಲ್ ಫೀಲ್ಡಲ್ಲಿ ಎಷ್ಟಕ್ಕೆ ಸಮ, 100 ಮೀಟ್ರ್ಗಳಿಗೆ ಸಮ. ಹಾಗಾದರೆ ನಾನು ಒಂದು ಇಮೇಜ್ನಲ್ಲಿ ಚಂದ್ರ ಲೇಔಟ್ ಮತ್ತು ವಿಜಯನಗರ್ಗೆ ಇರುವಂತಹ ಅಳತೆಯನ್ನು, ದೂರವನ್ನು ನನಗೆ ಪೇಪರ್ ಮೇಲೆ 15 ಸೆಂಟಿಮೀಟರ್ ಅಂತ ಕಾಣಿಸ್ತಾ ಇದೆ, ಮತ್ತು ಇದರಲ್ಲಿ ಬಳಕೆ ಆಗಿರುವಂತಹ ಮಾಪನ 1 ಸೆಂಟಿಮೀಟರ್ = 100 ಮೀಟರ್ಸ್ ಅಂದರೆ. ಹಾಗಾದರೆ ಇವಾಗ ನೀವು ಕೌಂಟ್ ಮಾಡ್ಬೋದಾ ಸರ್? 1 ಸೆಂಟಿಮೀಟ್ರ್ ಅಂದರೆ 100 ಮೀಟ್ರು. ಹಾಗಾದರೆ ಇಲ್ಲಿ 15 ಸೆಂಟಿಮೀಟರ್ ಇದೆ, 15 ಸೆಂಟಿಮೀಟ್ರು ಎಷ್ಟು ದೂರ ಆಗುತ್ತೆ ಸರ್? 1.5 ಕಿಲೋಮೀಟ್ರು. ಅರ್ಥ ಆಯ್ತಾ? 1.5 ಕಿಲೋಮೀಟರ್ಸ್ ಅಂದರೆ 1500 ಮೀಟರ್ಸ್ ಆಗುತ್ತೆ. ಯಾಕೆ? 1 ಸೆಂಟಿಮೀಟರ್ ಅಂದರೆ 100 ಮೀಟ್ರು, 15 ಸೆಂಟಿಮೀಟ್ರಿಗೆ ಎಷ್ಟು? 1500 ಮೀಟ್ರು. 1500 ಮೀಟರ್ಸ್ ಅಂದರೆ 1.5 ಕಿಲೋಮೀಟರ್ಸ್. ಸೊ ನಾನು ಅಳತೆ ಮಾಡಬೇಕಾಗಿಲ್ಲ, ಜಸ್ಟ್ ಒಂದು ಇಮೇಜನ್ನು ತೆಗೆದು ಆ ಇಮೇಜಿನ ಪ್ರಾಪರ್ಟೀಸ್ನ ನೋಡಿದೆ. ಆ ಇಮೇಜಿನ ಪ್ರಾಪರ್ಟೀಸಲ್ಲಿ ಏನಂತ ಕೊಟ್ಟಿದ್ರು, ಇಮೇಜಲ್ಲಿ ಫೋಟೋಗ್ರಾಫಲ್ಲಿ ಇರುವಂತಹ 1 ಸೆಂಟಿಮೀಟರ್ ಫೀಲ್ಡ್ನಲ್ಲಿ ಎಷ್ಟು ದೂರಕ್ಕೆ ಸಮ ಅಂತ ಕೊಟ್ಟಿದ್ರು, 100 ಮೀಟರ್ಗೆ ಸಮ ಅಂತ ಕೊಟ್ಟಿದ್ರು. ಹಾಗಾಗಿ ನಾನು ಅಲ್ಲಿ ಸ್ಕೇಲ್ ಇಟ್ಕೊಂಡು ಮೆಷರ್ ಮಾಡಿದೆ ಇಮೇಜನ್ನು. ನನಗೆ ಚಂದ್ರ ಲೇಔಟಿಂದ ವಿಜಯನಗರ್ಗೆ 15 ಸೆಂಟಿಮೀಟರ್ ಅಂತ ಸಿಕ್ತು. ಈ 15 ಸೆಂಟಿಮೀಟರನ್ನು ಕ್ಯಾಲ್ಕುಲೇಟ್ ಮಾಡಿದೆ. 1 ಸೆಂಟಿಮೀಟ್ರಿಗೆ 100 ಮೀಟ್ರ್ ಅಂದರೆ 15 ಸೆಂಟಿಮೀಟ್ರಿಗೆ 1500 ಮೀಟ್ರು, 1.5 ಕಿಲೋಮೀಟರ್ಸ್ ಅಂತ. ಈಸಿನಾ? ಡಿಸ್ಟೆನ್ಸ್ ಸಿಗ್ತಾ? ಈಸಿ. ಸೊ ಡಿಸ್ಟೆನ್ಸನ್ನು ಕಂಡುಹಿಡಿಯೋದಕ್ಕೆ ನಾನು ಯಾವುದನ್ನು ಬಳಸಿದೆ? ಇಮೇಜನ್ನು ಬಳಸಿದೆ. ಸೊ ಇಲ್ಲಿ ಬಳಕೆ ಆಗಿರುವಂಥದ್ದು ಯಾವುದು? ಫೋಟೋಗ್ರಾಮೆಟ್ರಿ. ಹಾಗೆ ಹೈಟ್, ಉದ್ದವನ್ನು ನಾನು ಅವಾಗಲೇ ಹೇಳಿದೆ, ಏನು ಮೌಂಟ್ ಎವರೆಸ್ಟನ್ನು ಅಳತೆ ಮಾಡೋಕ್ಕಾಗತ್ತಾ ಸರ್? ಟೇಪ್ ಇಟ್ಕೊಂಡು ಅಳತೆ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ಇಲ್ಲ. ಮೌಂಟ್ ಎವರೆಸ್ಟ್ ಬಿಡಿ, ನಮ್ಮ ಇಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಬೆಟ್ಟ ಇರ್ತದಲ್ಲ, ಆ ಬೆಟ್ಟನ ಮೆಷರ್ ಮಾಡೋಕ್ಕಾಗುತ್ತಾ ನಾವು? ಅಳತೆ ಹಾಕೋಕ್ಕಾಗತ್ತಾ ಟೇಪಲ್ಲಿ? ಖಂಡಿತವಾಗ್ಲೂ ಆಗಲ್ಲ. ಸೊ ಅದಕ್ಕೆ ನಾವೇನನ್ನು ಬಳಸ್ತೀವಿ, ಈ ಥರ ಒಂದು ಮೌಂಟೇನ್ ಇರ್ತದೆ. ಸೊ ಇಲ್ಲಿ ಮೌಂಟೇನಿನ ಹೈಟ್ ಬೇಕು ನನಗೆ. ಏನು ಬೇಕು? ಹೈಟ್ ಬೇಕು. ಎಷ್ಟು ಉದ್ದ ಇದೆ ಆ ಮೌಂಟೇನ್ ಅಂತ. ಸೊ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀನಿ, ಒಂದು ಇಮೇಜನ್ನು ತೆಗಿತೀನಿ. ಕ್ಯಾಮ್ರಾನ ಇಲ್ಲಿಟ್ಬಿಟ್ಟು ಒಂದು ಇಮೇಜನ್ನು ತೆಗಿತೀನಿ. ಆ ಫೋಟೋಗ್ರಾಫ್ನ ಎತ್ಕೊತೀನಿ. ಈ ಇಮೇಜಿಂದ ಕ್ಯಾಮ್ರಾ ಎಲ್ಲಿ ಎಷ್ಟು ದೂರ ಇತ್ತು, ಈ ಬೆಟ್ಟದಿಂದ ನನ್ನ ಕ್ಯಾಮರಾ ಎಷ್ಟು ದೂರ ಇತ್ತು ಅಂತ ನನಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ 10 ಕಿಲೋಮೀಟರ್ ಅಂದ್ಕೊಳ್ಳೋಣ, ಹೌದಲ್ವಾ? 10 ಕಿಲೋಮೀಟರ್ ದೂರದಲ್ಲಿ ನಾನು ಒಂದು ಬೆಟ್ಟದ ಫೋಟೋವನ್ನು ತೆಗೆದೆ. ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಬರಿತೀನಿ. ಇದನ್ನು ನಾನು ಯಾವುದ್ರಲ್ಲಿ ಮೆಷರ್ ಮಾಡ್ತೀನಿ? ಫೋಟೋಗ್ರಾಫಲ್ಲಿ ಮೆಷರ್ ಮಾಡ್ತೀನಿ. ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರೋದೇನು? ಇಮೇಜ್ ಶೀಟಲ್ಲಿ ಒಂದು ಫೋಟೋವನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 8 ಮೀಟ್ರ್ ಅಂದ್ಕೊಳ್ಳೋಣ ಸರ್. ಇದು 10 ಕಿಲೋಮೀಟರ್ ಇದೆ, ಇದು 8 ಕಿಲೋಮೀಟರ್ ಇದೆ. ಸೊ 8 ಕಿಲೋಮೀಟರ್ ಇದೆ ಅಂದ್ಕೊಳ್ಳೋಣ. ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್, ಕ್ಯಾಲ್ಕುಲೇಷನ್ ಈಸಿ ಆಗಬೇಕು ಅಂತ ಇದನ್ನು 8 ಕಿಲೋಮೀಟರ್ ಅಂದ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟರ್ ಅಂತ.
10 ಕಿಲೋಮೀಟರ್ ಅಂತ. ಸೊ ಪೈಥಾಗರಸ್ ಥಿಯರಮ್ ಅಂತ ಒಂದು ಬಳಕೆ ಮಾಡಿ ನಾವೇನು ಮಾಡ್ತೀವಿ, ಇದು ಎಷ್ಟು ಉದ್ದ ಇದೆ, 6 ಕಿಲೋಮೀಟರ್ಸ್ ಇದೆ. ಯಾಕೆ ಸರ್, 8² + 6² = 10². ಪೈಥಾಗರಸ್ ಥಿಯರಮಲ್ಲಿ ಓದಿರ್ತೀರಾ ನೀವು. ಸೊ ಅಳತೆ ಎಲ್ಲ ಬಿಡಿ, ಸರ್ವೇಯಿಂಗ್ ಮಾಡ್ತಾ ಇರಬೇಕಾದ್ರೆ ನನ್ನ ಉದ್ದೇಶ ಏನಪ್ಪ, ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಗೊತ್ತಿದ್ದು, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಗೊತ್ತಿದ್ರೆ ಈ ಒಂದು ಡಿಸ್ಟೆನ್ಸನ್ನು, ಈ ಒಂದು ಉದ್ದವನ್ನು ಕಂಡುಹಿಡಿಬೋದು. ಯಾವುದರ ಮೂಲಕ? ಫೋಟೋಗ್ರಾಮೆಟ್ರಿಯ ಮೂಲಕ. ಸೊ ಇದು ನನ್ನ ಉದ್ದೇಶ, ಹೈಟನ್ನು ಕಂಡುಹಿಡಿಬೋದು. ಆಮೇಲೆ ಏರಿಯಾನ ಕಂಡುಹಿಡಿಬೋದಾ ಸರ್? ಖಂಡಿತವಾಗ್ಲೂ. ಸೊ ಇವಾಗ ಒಂದು ಸೈಟ್ ಇದೆ ನಿಮ್ಮದು, ಒಂದು ಸೈಟ್ ಇದ್ದರೆ ಮೆಷರ್ ಮಾಡಿಬಿಡ್ಬೋದು ಬಿಡಿ, ಟೇಪ್ ಇಟ್ಕೊಂಡು. ಒಂದು ದೊಡ್ಡ ಹೊಲ ಇದೆ ಅಂದ್ಕೊಳ್ಳೋಣ, ಈ ಹೊಲದ ವಿಸ್ತೀರ್ಣ ಎಷ್ಟಿದೆ ಸರ್ ಅಂತ ಕಂಡುಹಿಡಿಬೇಕು. ನಿಮಗೆ ಟೈಮ್ ಇಲ್ಲ ಏನೋ ಮೆಷರ್ ಮಾಡೋದಕ್ಕೆ, ಅದಕ್ಕೆ ಏನು ಮಾಡ್ತೀರಾ, ಮೇಲಿಂದ ಒಂದು ಫೋಟೋ ತೆಗಿತೀರಾ, ಒಂದು ಇಮೇಜ್ ಸಿಗ್ತದೆ ಈ ಥರ. ಸೊ ಇದು ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರ್ತದೆ. ರೆಕ್ಟ್ಯಾಂಗಲ್ ಶೇಪಿನ ವಿಸ್ತೀರ್ಣವನ್ನು ಕಂಡುಹಿಡಿಯೋದಾಗೆ ಲೆಂತ್ ಇಂಟು ಬ್ರೆಡ್ತು. ಸೊ ಲೆಂತ್ ಇಂಟು ಬ್ರೆಡ್ತನ್ನು, ಉದ್ದ ಇಂಟು ಅಗಲ ಮೆಷರ್ ಮಾಡಿದ್ರೆ ನಿಮಗೆ ವಿಸ್ತೀರ್ಣ ಸಿಗುತ್ತೆ. ಆವಾಗಲೇ ನಾನು ಏನು ಹೇಳಿದೆ, ಡಿಸ್ಟೆನ್ಸನ್ನು ಕಂಡುಹಿಡಿಬೋದು. ಇಲ್ಲಿಂದ ಇಲ್ಲಿಗೆ ಇರುವಂತಹ ಡಿಸ್ಟೆನ್ಸನ್ನು ಕಂಡುಹಿಡಿತೀರಾ, ಲೆಂತ್ ಅಂತ ಹೆಸರು ಕೊಡ್ತೀರಾ. ಇದೊಂದು 10 ಅಡಿ 40 ಅಡಿ ಅಂದ್ಕೊಳ್ಳೋಣ, 40 ಅಡಿ ಇರ್ತದೆ, 40 ಫೀಟ್. ಆಮೇಲೆ ಅಗಲವನ್ನು ಮೆಷರ್ ಮಾಡ್ತೀರಾ. ಸೊ ಇಲ್ಲಿಂದ ಇಲ್ಲಿಗೆ ಇರುವಂತಹ ದೂರ ಎಷ್ಟು, 30 ಅಂತ ಮಾಡ್ತೀರಾ. ಇವಾಗ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ 40 × 30 1200 ಸ್ಕ್ವೇರ್ ಫೀಟ್. ಏರಿಯಾವನ್ನು ಕಂಡುಹಿಡಿಬೋದು. ವಾಲ್ಯೂಮನ್ನು ಕಂಡುಹಿಡಿಬೋದಾ ಸರ್? ಖಂಡಿತವಾಗ್ಲೂ ಕಂಡುಹಿಡಿಬೋದು. ಸರ್ ಇದು ಲೆಂತು, ಉದ್ದ, ಅಗಲ ಕಂಡುಹಿಡಿದ್ರೆ, ಇಲ್ಲಿ ಹೈಟನ್ನು ಕಂಡುಹಿಡಿದ್ರೆ, ಉದ್ದ ಅಗಲ ಹೈಟು 3 ಗೊತ್ತಿದ್ರೆ ನಿಮಗೆ ವಾಲ್ಯೂಮ್ ಎಷ್ಟು ಅಂತ ಗೊತ್ತಾಗುತ್ತಲ್ವಾ. L × B × H. L × B × H ಮಾಡಿದ್ರೆ ವಾಲ್ಯೂಮ್ ಬಂತು. ಇಮೇಜನ್ನು ಯೂಸ್ ಮಾಡ್ಕೊಂಡು ವಾಲ್ಯೂಮನ್ನು ಕೂಡ ಕಂಡುಹಿಡಿಬೋದು. ಹಾಗೆ ಕೋಆರ್ಡಿನೇಟ್ಸ್, ಇದು ಬಹಳ ಮುಖ್ಯ. ಸೊ ನೀವು ಗೂಗಲ್ ಮ್ಯಾಪ್ಸ್ ಎಲ್ಲ ಓಪನ್ ಮಾಡಿದರೆ, ನೀವು ಕರೆಕ್ಟಾಗಿ ಚಂದ್ರ ಲೇಔಟಲ್ಲಿ ಇದ್ದೀರಾ ಅಥವಾ ಕರೆಕ್ಟಾಗಿ ವಿಜಯನಗರದಲ್ಲಿ ಇದ್ದೀರಾ ಅಂತ ಹೇಗೆ ತೋರಿಸುತ್ತೆ? ಬಿಕಾಸ್ ಇಮೇಜಸ್ಗಳ ಮೂಲಕ ಅದು ಏನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ, ಲ್ಯಾಟಿಟ್ಯೂಡ್, ಲಾಂಜಿಟ್ಯೂಡ್ ಮತ್ತು ಹೀಲಿವೇಶನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ. ಸೊ ಕೋಆರ್ಡಿನೇಟ್ಸ್ ಅಂದರೆ ಏನು? ಒಂದು ಭೂಮಿಯ ಗ್ಲೋಬಲ್ಲಿ, ಸರ್ ಇಂಡಿಯಾ ಎಲ್ಲಿದೆ ಸರ್? 82.30 ಡಿಗ್ರಿ ಈಸ್ಟಲ್ಲಿದೆ. ಯಾವುದರಿಂದ? ಗ್ರೀನ್ವಿಚ್ ಮೆರಿಡಿಯನ್ನಿಂದ. ಸೊ ಇದನ್ನು ನಾವೇನಂತೀವಿ? ಮೆರಿಡಿಯನ್ಸ್, ಕೋಆರ್ಡಿನೇಟ್ಸ್ ಅಂತೀವಿ. ಲಾಂಜಿಟ್ಯೂಡ್ಸ್, ಲ್ಯಾಟಿಟ್ಯೂಡ್ಸ್, ಇದನ್ನೆಲ್ಲ ಕೂಡ ನಾವು ಏನನ್ನು ಬಳಕೆ ಮಾಡ್ಕೊಂಡು ಯೂಸ್ ಮಾಡ್ಬೋದು, ಕಂಡುಹಿಡಿಬೋದು. ನಮ್ಮ ಫೋಟೋಗ್ರಾಮೆಟ್ರಿಯ ಮೂಲಕ ನಾವು ಕಂಡುಹಿಡಿಬೋದು. ಓಕೆ, ಸೊ ಈ ಫೋಟೋಗ್ರಾಮೆಟ್ರಿಯ ಉಪಯೋಗಗಳು ಏನೇನಿದ್ದಾವೆ, ಏನೇನೆಲ್ಲ ಮೆಷರ್ ಮಾಡ್ಬೋದು ಸರ್ ಫೋಟೋಗ್ರಾಮೆಟ್ರಿ ಯೂಸ್ ಮಾಡಿಕೊಂಡು? ಡಿಸ್ಟೆನ್ಸನ್ನು ಮೆಷರ್ ಮಾಡ್ಬೋದು ಸರ್, ಹೈಟನ್ನು ಮೆಷರ್ ಮಾಡ್ಬೋದು, ವಿಸ್ತೀರ್ಣವನ್ನು ಮೆಷರ್ ಮಾಡ್ಬೋದು, ವಾಲ್ಯೂಮನ್ನು ಮೆಷರ್ ಮಾಡ್ಬೋದು, ಹಾಗೆ ಕೋಆರ್ಡಿನೇಟ್ಸನ್ನು, ಎಲ್ಲಿಂದ ಎಲ್ಲಿದ್ದೀವಿ ನಾವು. ಸೊ ಎಲ್ಲಿದ್ದೀವಿ ನಾವು, ಯಾಕೆ ಯೂಸ್ ಆಗುತ್ತೆ ಸರ್ ಇದು ಅಂತಂದರೆ, ಸರ್ ಭೂಮಿ ಮೇಲಿದ್ದೀವಿ, ಗೂಗಲ್ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಸರ್. ಒಂದು ಪಕ್ಷ ನೀವು ಸಮುದ್ರದಲ್ಲಿ ಇರ್ತೀರಾ, ನಿಮಗೆ ಗೊತ್ತಿರಲ್ಲ ಎಲ್ಲಿದ್ದೀವಿ ಅಂತ. ಸೊ ಆವಾಗ ನಾವು ಇಮೇಜ್ಗಳ ಬಳಕೆಯನ್ನು ಮಾಡಿಕೊಂಡು ಕೋಆರ್ಡಿನೇಟ್ಸನ್ನು ಕಂಡುಹಿಡಿಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದೋ ಒಂದು ಸಮುದ್ರದಲ್ಲಿ ಒಂದು ದ್ವೀಪದ ಮೇಲೆ ನೀವು ಒಬ್ಬರೇ ಸಿಗಾಕೋಬಿಟ್ಟಿದ್ದೀರಾ, ನಿಮ್ಮ ಹತ್ರ ಯಾವುದೂ ಇನ್ಸ್ಟ್ರೂಮೆಂಟ್ ಇಲ್ಲ. ಇವಾಗ ಹೆಂಗೆ ಸರ್ ಮಾಡ್ತೀರಾ? ಸೂರ್ಯ ಹುಟ್ತಾನಲ್ವಾ, ಸೂರ್ಯ ಹುಟ್ಟೋದು ಯಾವ ದಿಕ್ಕು? ಈಸ್ಟ್ ಅಂತ ಗೊತ್ತಿರುತ್ತಲ್ವಾ. ಸೊ ಅದರ ಒಂದು ಅಂದಾಜಿನ ಮೇಲೆ ನಾವು ಎಲ್ಲಿದ್ದೀವಿ ಅಂತ ಕಂಡುಹಿಡಿಬೋದು. ಸೊ ನಮ್ಮ ಕಣ್ಣಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಬಟ್ ಅದೇ ಕಾನ್ಸೆಪ್ಟನ್ನು ಫೋಟೋಗ್ರಾಮೆಟ್ರಿಗೆ ತಗೊಬಂದು ಅಲ್ಲಿಂದ ಫೋಟೋ ಹಿಡಿದ್ರೆ ಸೂರ್ಯ ಇಲ್ಲಿರ್ತಾನೆ, ಅಲ್ಲಿಂದ ನಿಂತ್ಕೊಂಡು ಫೋಟೋ ಹಿಡಿದ್ರೆ ಇಲ್ಲಿರ್ತಾನೆ ಸೂರ್ಯ. ಸೊ ಸೂರ್ಯನ ಪೊಸಿಷನ್ ಮೇಲೆ ಅಥವಾ ನಕ್ಷತ್ರಗಳ ಪೊಸಿಷನ್ ಮೇಲೆ ಅಥವಾ ಭೂಮಿ ಮೇಲೆ ಇರುವಂತಹ ಪಾಯಿಂಟ್ಸ್ಗಳ ಆಧಾರದ ಮೇಲೆ ನಾವು ಕೋಆರ್ಡಿನೇಟ್ಸ್ಗಳನ್ನು ಕಂಡುಹಿಡಿಬೋದು. ಏನನ್ನು ಬಳಸ್ಕೊಂಡು? ಇಮೇಜಸ್ಗಳನ್ನು ಬಳಸ್ಕೊಂಡು. ಸೊ ಇದೆಲ್ಲ ಏನಾಗುತ್ತೆ? ಫೋಟೋಗ್ರಾಮೆಟ್ರಿಯ ಅಪ್ಲಿಕೇಶನ್ ಆಗುತ್ತೆ. ಸೊ ಫೋಟೋಗ್ರಾಮೆಟ್ರಿಯ ಅಪ್ಲಿಕೇಶನ್ ಆಗುತ್ತೆ. ಹಾಗಾಗಿ ಫೋಟೋಗ್ರಾಮೆಟ್ರಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಲ್ಯಾಂಡ್ ಸರ್ವೇಯಿಂಗಲ್ಲಿ. ಯಾಕೆ ಸರ್ ನಾವು ಫೋಟೋಗ್ರಾಮೆಟ್ರಿ ಓದಬೇಕು? ಲ್ಯಾಂಡ್ ಸರ್ವೇಯರ್ ಕೆಲಸ ಏನಪ್ಪ? ಹೆಸರಲ್ಲೇ ಇದೆ, ಸರ್ವೆ ಮಾಡೋದು. ಸರ್ವೆ ಅಂದರೆ ಮೂಲಭೂತವಾಗಿ ಫಂಡಮೆಂಟಲಲ್ಲಿ ಏನು ಮಾಡ್ತೀರಾ ನೀವು ಸರ್ವೇಯಿಂಗಲ್ಲಿ? ಮೆಷರ್ಮೆಂಟ್ಸ್ ಮಾಡ್ತೀರಾ, ಹೌದಲ್ವಾ? ಸೊ ಯಾರೋ ಒಬ್ಬರು ಫೋನ್ ಮಾಡ್ತಾರೆ, ಸರ್ ನಮ್ಮದು ಹೊಲ ಇದೆ ಸರ್, ಆ ಹೊಲದ್ದು ನಮಗೆ ವಿಸ್ತೀರ್ಣ ಗೊತ್ತಾಗ್ತಿಲ್ಲ ಸರ್, ನೀವು ನಮಗೆ ತಿಳಿಸ್ಕೊಡಿ ಸರ್ ಅಂತ. ನೀವು ಅಲ್ಲಿ ಹೋಗಿ ಮೆಷರ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀರಾ? ಇಮೇಜಸ್ಗಳನ್ನು ನೋಡ್ತೀರಾ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ತೀರಾ, ಓ ಇಷ್ಟು ಗುಂಟೆ ಇರ್ಬೋದು,
ಇಷ್ಟು ಎಕರೆ ಇರ್ಬೋದು ಅಂತ. ಸೊ ಅವಾಗ ನಿಮ್ಗೆ ಆಲ್ರೆಡಿ ರಫ್ ಆಗಿ ಒಂದು ಐಡಿಯಾ ಬಂದ್ಬಿಡುತ್ತೆ, ಇಷ್ಟು ವಿಸ್ತೀರ್ಣ ಈ ಪರ್ಸನ್ದು ಅಂತ. ಸೊ ಆಮೇಲೆ ಏನು ಮಾಡ್ತೀರಾ, ಫೀಲ್ಡ್ಗೆ ಹೋಗ್ತೀರಾ. ನೀವು ಕ್ಯಾಲ್ಕುಲೇಷನ್ ಮಾಡಿರೋದು ಕರೆಕ್ಟಾ ತಪ್ಪಾ ಅದನ್ನು ಕ್ರಾಸ್ ವೆರಿಫೈ ಮಾಡ್ತೀರಾ. ಒಂದು ವೇಳೆ ತಪ್ಪಿದ್ರೆ ಅವ್ರಿಗೆ ಹೇಳ್ತೀರಾ, ನೋಡಪ್ಪ ನಿಂದು 10 ಎಕರೆ ಇರಬೇಕು, ಬಟ್ ಇಲ್ಲಿ ನಿನಗೆ ಬರೀ 8 ಎಕರೆ ಇದೆ, ಪಕ್ಕದವರು ಸ್ವಲ್ಪ ಒತ್ತಲಿಸ್ಕೊಬಿಟ್ಟಿದ್ದಾರೆ, ಅವ್ರಿಗೆಲ್ಲ ನೋಟಿಸ್ ಕೊಡೋಣ, ಅವ್ರನ್ನೂ ಕರ್ಸೋಣ, ಅಲ್ಲಿಗೆ ಆ 8 ಎಕರೆ ಇರೋದು 10 ಎಕರೆ ಮಾಡಿಕೊಡೋಣ ಅಂತ. ಇದು ಅಪ್ಲಿಕೇಶನ್ ಫೋಟೋಗ್ರಾಮೆಟ್ರಿದು. ಹಾಗಾಗಿ ಓದ್ತೀರಾ. ನಾನೇನು ಹೇಳೋದೇನಪ್ಪ ಅಂತಂದರೆ, ನೀವು ಏನಾದರೂ ಓದಿ, ಯಾಕೆ ಓದ್ತಾ ಇದ್ದೀವಿ ಅನ್ನೋದು ತಿಳ್ಕೊಳ್ಳಿ, ಆಯಿತಾ? ಏನಾದರೂ ಮಾಡಿ, ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ತಿಳ್ಕೊಬೇಕು, ಅದು ಬಹಳ ಇಂಪಾರ್ಟೆಂಟು. ಸೊ ಫೋಟೋಗ್ರಾಮೆಟ್ರಿಯನ್ನು ಏನಕ್ಕೆ ಓದಬೇಕು? ಫೀಲ್ಡಲ್ಲಿ ಅಪ್ಲಿಕೇಶನ್ ಇದೆ, ಅದರದ್ದು ಯೂಸ್ ಇದೆ, ಹಾಗಾಗಿ ನಾವು ಫೋಟೋಗ್ರಾಮೆಟ್ರಿಯನ್ನು ಓದ್ತೀವಿ. ಸಿಂಪಲ್. ಸೊ ಇವಾಗ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಫೋಟೋಗ್ರಾಮೆಟ್ರಿಯ ಫ್ಯಾಕ್ಟ್ಸನ್ನು ಹೇಗೆ ಉಟ್ಕೋತು ಸರ್ ಇದು ಅಂತ. ಹೇಗೆ ಉಟ್ಕೋತು ಈ ಫೋಟೋಗ್ರಾಮೆಟ್ರಿ ಅನ್ನುವಂಥದ್ದು? ಯಾವಾಗಿನಿಂದ ಬಳಕೆಯಲ್ಲಿದೆ ಸರ್? ಎಲ್ಲಿ ಮೊದಲು ಮಾಡಿದ್ರು? ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್. ಸರ್ ಇದನ್ನು ತಿಳ್ಕೊಂಡು ನಾವೇನು ಮಾಡ್ಬೇಕು ಸರ್? ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಅಂದಮೇಲೆ ಕ್ವೆಶನ್ ಕೇಳ್ತಾರೆ. ಸೊ ಎಲ್ಲಿ ಉಟ್ಕೋತು, ಯಾರು ಇದರ ತಂದೆ, ಯಾರು ಅಂದರೆ ಇದನ್ನು ಸ್ಥಾಪಿಸಿದವ್ರು ಯಾರು, ಇವೆಲ್ಲ ಕೇಳ್ತಾರೆ. ಫಾದರ್ ಆಫ್ ಫೋಟೋಗ್ರಾಮೆಟ್ರಿ ಇದನ್ನು ನೆನ್ಪಿಟ್ಕೋಬೇಕು. ದೇ ಕ್ಯಾನ್ ಆಸ್ಕ್ ಯು ಡೈರೆಕ್ಟ್ಲಿ, ಹೂ ಇಸ್ ದಿ ಫಾದರ್ ಆಫ್ ಫೋಟೋಗ್ರಾಮೆಟ್ರಿ ಅಂತ. ಸೊ ಫೋಟೋಗ್ರಾಮೆಟ್ರಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಏಮಿ ಲೋಸೆಡಾಟ್ ಅಂತ ಕರೀತಾರೆ. ಯಾವ ದೇಶದವರು? ಫ್ರಾನ್ಸ್ ದೇಶದವರು. ಸರಿ, ಹೆಂಗೆ ಸರ್ ನೆನ್ಪಿಟ್ಕೊಳ್ಳೋದು? ನಾನು ತುಂಬ ಲೇಝಿ, ಅದಕ್ಕೆ ನಾನು AI ಯೂಸ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ನೋಡಿ AI ಐತೆ, ಲೇಝಿ ಲಾಝಿ. ಓಕೆ, ಆ್ಯಕ್ಚುಲಿ ನಿಮಗೆ ಇನ್ನೊಂದು ಒಳ್ಳೆ ವಿಷಯ ಏನಪ್ಪ ಅಂತಂದರೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು. ಸೊ ಉತ್ತರನೂ ಅವರೇ ಕೊಟ್ಟಿರ್ತಾರೆ. ಸೊ ಏನಾದರೂ ಒಂದು ಕೋಡ್ ಇಟ್ಕೊಳ್ಳಿ. ಫಾದರ್ ಆಫ್ ಫೋಟೋಗ್ರಾಮೆಟ್ರಿ ಅಂದರೆ ಫೋಟೋ, ಯೂಶ್ವಲಿ ಫೋಟೋ AI ಎಲ್ಲ ಸಿಮಿಲರ್ ಇರುತ್ತಲ್ವ, AI ಫೋಟೋ. ಸೊ AI ಇಂದ ಸ್ಟಾರ್ಟ್ ಆಗುವಂಥ ವ್ಯಕ್ತಿ AI ಮೀ. ಸೊ ಇಲ್ಲಿ ಮೀ ಅನ್ನುವಂಥದ್ದು, ನಾನು ತುಂಬ ಲೇಝಿ, AI ಯೂಸ್ ಮಾಡ್ತೀನಿ. AI ಮೀ ಲಾಸೆಡಾಟಿ, ಏಮಿ ಲಾಸೆಡಾಟ್ ಅಂತ ಕರಿತೀವಿ, ಫ್ರಾನ್ಸ್ನವನು. ಅರ್ಥ ಆಯ್ತಾ? ನೆನ್ಪಿಟ್ಕೋಬೇಕು ಇದನ್ನು. ಯಾವಾಗ ಈ ವ್ಯಕ್ತಿ ಫೋಟೋಗ್ರಾಫಿಕ್ ಸರ್ವೆಯನ್ನು ಸ್ಟಾರ್ಟ್ ಮಾಡಿದ್ದು? 1851ರಲ್ಲಿ. ಹೊಸದಲ್ಲ ಸರ್ ಇದು, 1851. ಹೆಚ್ಚು ಕಮ್ಮಿ 200 ವರ್ಷ, 250 ವರ್ಷ, 220 ವರ್ಷ ಆಯಿತು, ಹೌದಲ್ವಾ? 150 + 26 ಎಷ್ಟು? 176 ವರ್ಷಗಳ ಇತಿಹಾಸ ಇದೆ ಫೋಟೋಗ್ರಾಮೆಟ್ರಿಗೆ. ಹೊಸದೇನಲ್ಲ, ನೀವು ಹೊಸದಾಗೇನೋ ಕಲಿತಾ ಇಲ್ಲ. ಆಲ್ರೆಡಿ 170 ವರ್ಷದಿಂದ ಬಳಕೆಯಲ್ಲಿರುವಂತಹ ಟೆಕ್ನಾಲಜಿಯನ್ನೇ ಬಳಸ್ತಾ ಇದ್ದೀರಾ, ನೀವು ಕಲಿತಾ ಇದ್ದೀರಾ. ಫಸ್ಟ್ ಪರ್ಮನೆಂಟ್ ಫೋಟೋಗ್ರಾಫ್. ಸೊ ಫಸ್ಟ್ ಫೋಟೋಗ್ರಾಫನ್ನು ಹಿಡಿದವ್ರು ಯಾರು? ಜೋಸೆಫ್ ನಿಕೋಫೋರ್ ನೈಪ್ಸ್ ಅಂತ. ಸರ್ ಇದೆಲ್ಲ ಹೆಂಗೆ ಸರ್ ನೆನ್ಪಿಟ್ಕೊಳ್ಳೋದು? ನಾನು ಹೇಳ್ದನಲ್ಲ ಆವಾಗಲೇ, ಇದು ನಾನೇ ಕ್ರಿಯೇಟ್ ಮಾಡಿದಂತಹ ಒಂದು ಕೋಡು. ನಾನು ಲೇಝಿ ಇದ್ದೀನಿ, ಅದಕ್ಕೆ AI ಯೂಸ್ ಮಾಡ್ತೀನಿ ಅಂತ. ಇದಕ್ಕೆ ನೀವೇ ಏನಾದರೂ ಒಂದು ಕಂಡುಹಿಡಿರಿ. ಸೊ ಒಂದು ಕೋಡನ್ನು ಅಥವಾ ಒಂದು ನಿಮೋನಿಕನ್ನು ಅಥವಾ ಒಂದು ಏನೋ ನೆನ್ಪಿಟ್ಕೊಳ್ಳೋಕೆ ಒಂದು ಇಡಬೇಕು, ಆಯಿತಾ? ಇನ್ನೊಂದೇನೋ ಹೇಳ್ಬೇಕು ನಿಮ್ಗೆ. ಏನಪ್ಪ ಹೇಳ್ಬೇಕಂತಂದರೆ, ಇಂತಹ ಪದಗಳನ್ನು ನೆನ್ಪಿಟ್ಕೋಬೇಕಂದ್ರೆ ಸ್ವಲ್ಪ ಕೆಟ್ಟ ಭಾಷೆಯಲ್ಲಿ ಇಟ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಿ ನೆನ್ಪಿಟ್ಕೊತೀರ, ಆಯಿತಾ? ಅವಾಗ ತುಂಬ ಚೆನ್ನಾಗಿ ನೆನ್ಪು ಬರುತ್ತೆ. ಫಸ್ಟ್ ಏರಿಯಲ್ ಫೋಟೋಗ್ರಾಫ್ ಅಂದರೆ ಗಾಳಿಯಲ್ಲಿ ಮೊದಲು ಯಾರು ತೆಗೆದ್ರು ಫೋಟೋಗ್ರಾಫನ್ನು? ಗಾಳಿಯಲ್ಲಿ ಫಸ್ಟು ಇಮೇಜನ್ನು ಯಾರು ತೆಗೆದಿದ್ದು? ನಡಾರ್, ಪ್ಯಾರಿಸಲ್ಲಿ. ಹಾಟ್ ಏರ್ ಬಲೂನನ್ನು ಯೂಸ್ ಮಾಡಿಕೊಂಡು. ಹಾಟ್ ಏರ್ ಬಲೂನ್ ಅಂದರೆ ಗೊತ್ತಲ್ವಾ? ಈ ಥರ ಇರುವಂಥದ್ದು. ಸೊ ದೊಡ್ಡ ಬಲೂನ್ ಇರುತ್ತೆ, ಅದ್ರ ಕೆಳಗಡೆ ಒಂದು ಚಿಕ್ಕ ಬುಟ್ಟಿಯನ್ನು ಇಟ್ಟು ಆ ಬುಟ್ಟಿಯ ಮೇಲೆ ಮನುಷ್ಯ ಕುತ್ಕೊಂಡು ಒಂದು ಫೋಟೋ ಹಿಡ್ದಿರುವಂಥದ್ದು. ಯಾವಾಗ? 1858ರಲ್ಲಿ ಪ್ಯಾರಿಸ್ನಲ್ಲಿ ನಡಾರ್ ಅಂತ. ಓಕೆ, ಆಮೇಲೆ ಸರ್ ಇನ್ನೂ ಏನೇನೆಲ್ಲ ಇಂಪಾರ್ಟೆಂಟ್ ಸರ್ ಇದರಲ್ಲಿ ಹೇಳ್ತೀನಿ. ನಮ್ಮ ಅರ್ತಿಂದ, ನಮ್ಮ ಭೂಮಿಯಿಂದ ಮೊದಲನೇ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಸರ್ ಇದೆಲ್ಲ ಯಾಕೆ ಸರ್ ಮಾಡ್ತಾ ಇದ್ದೀವಿ ನಾವು? ಫಸ್ಟ್ ಆಫ್ ಆಲು ನಾವೇನು ಮಾಡ್ತಾ ಇದ್ದೀವಿ ಸರ್? ಅರ್ಥನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಲ್ವಾ? ಅರ್ಥನ್ನು ಅಳತೆ ಮಾಡ್ತಾ ಇದ್ದೀವಿ, ಅರ್ಥನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಎಲ್ಲಿ ಎಷ್ಟು ಉದ್ದ ಇದೆ, ಎಲ್ಲಿ ಎಷ್ಟು ಅಗಲ ಇದೆ, ಸೊ ಇದೆಲ್ಲ ಏನು ಮಾಡ್ತಾ ಇದ್ದೀವಿ? ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಈ ಅಬ್ಸರ್ವ್ ಮಾಡೋದಕ್ಕೆ ನಾವು ಏನನ್ನ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡ್ತೀವಿ. ಆ ಸ್ಯಾಟಲೈಟ್ಗಳ ಹೆಸರು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ. ಇದನ್ನು ಇನ್ನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಅದು ಬಂದಾಗ. ಬಟ್ ಜಸ್ಟ್ ಆಸ್ ಎನ್ ಇಂಟ್ರೊಡಕ್ಷನ್, ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂದರೆ ಏನು? ಇಟ್ ಈಸ್ ಹೆಸರಲ್ಲೇ ಇದೆ, ಸ್ಯಾಟಲೈಟ್.
ಏನು ಮಾಡುತ್ತೆ ಸರ್? ಅಬ್ಸರ್ವ್ ಮಾಡುತ್ತೆ. ಯಾರನ್ನು ಅಬ್ಸರ್ವ್ ಮಾಡುತ್ತೆ ಸರ್? ಅರ್ಥನ್ನು ಅಬ್ಸರ್ವ್ ಮಾಡುತ್ತೆ. ಸೊ ಅರ್ಥನ್ನು ಅಬ್ಸರ್ವ್ ಮಾಡುವಂಥದ್ದು, ಅರ್ಥನ್ನು ಸ್ಟಡಿ ಮಾಡುವಂತಹ ಸ್ಯಾಟಲೈಟ್ಗೆ ನಾವೇನಂತ ಕರಿತೀವಿ? ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಕರಿತೀವಿ. ಸೊ ಮೊದಲನೇದಾಗಿ ಅರ್ಥನ್ನು ಅಬ್ಸರ್ವ್ ಮಾಡೋದಕ್ಕೆ ಸ್ಯಾಟಲೈಟನ್ನು ಕಳಿಸಿದವ್ರು ಯಾರು? USA. ನೆನ್ಪಿಟ್ಕೋಬೇಕು. USA, ರಷ್ಯಾ, ಚೈನಾ, ಇಂಡಿಯಾ. ಯಾರು ಫಸ್ಟು? USA ದವ್ರು ಕಳಿಸಿದ್ದು. ಏನನ್ನ? ಸ್ಯಾಟಲೈಟನ್ನು. ಏನು ಸರ್ ಅದ್ರ ಹೆಸರು? ಲ್ಯಾಂಡ್ ಸ್ಯಾಟ್. ಹೆಸರಲ್ಲೇ ಇದೆ, ಲ್ಯಾಂಡ್ ಸ್ಯಾಟ್. ಸ್ಯಾಟಲೈಟ್ ಯಾವುದಕ್ಕೆ? ಲ್ಯಾಂಡ್ಗೆ. ಅರ್ಥನ್ನು ಅಬ್ಸರ್ವ್ ಮಾಡೋದಕ್ಕೆ ಸ್ಯಾಟಲೈಟನ್ನು ಮೊದಲನೇದಾಗಿ ಕಳಿಸಿದ್ದು USA. ಲ್ಯಾಂಡನ್ನು ಅಬ್ಸರ್ವ್ ಮಾಡೋದಕ್ಕೆ ಲ್ಯಾಂಡ್ ಸ್ಯಾಟ್ 1 ಅಂತ ಕರಿತೀವಿ. ಲ್ಯಾಂಡ್ ಸ್ಯಾಟ್ 1 USA ದವ್ರು ಕಳಿಸಿದ್ದು ಯಾವ ವರ್ಷದಲ್ಲಿ ಸರ್? 1972ರಲ್ಲಿ ಕಳಿಸಿದ್ದು ಸ್ಯಾಟಲೈಟನ್ನು. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಓದೋಣ ಆಯಿತಾ? ಯಾವ ಕಕ್ಷೆಯಲ್ಲಿರ್ತೀವಿ, ಯಾವ ಆರ್ಬಿಟ್, ಕಕ್ಷೆ ಅಂದರೆ ಆರ್ಬಿಟ್, ಯಾವ ಆರ್ಬಿಟಲ್ಲಿ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟನ್ನು ಇಡ್ತೀವಿ, ಇವನ್ನೆಲ್ಲ ಓದೋಣ. ಬಟ್ ಆ್ಯಸ್ ಅನ್ ಇಂಟ್ರೊಡಕ್ಷನ್, ಭಾರತದ ಮೊದಲನೇ ಅರ್ತ್ ಸ್ಯಾಟಲೈಟ್ ಯಾವುದು ಅಂತ? ಇಂಡಿಯಾಸ್ ಫಸ್ಟ್ ಆಪರೇಷನಲ್ ಸ್ಯಾಟಲೈಟ್, ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಯಾವುದು? IRS-1A. ಯಾವಾಗ ಕಳಿಸಿದ್ದು ಸರ್? 1988ರಲ್ಲಿ. ಬಹಳ ಮುಖ್ಯ ಆಯಿತಾ? ಇದು ಮತ್ತು ಇದು ಬಹಳ ಮುಖ್ಯ. ಇವೆಲ್ಲ ನೆನಪಿಲ್ಲ ಅಂದರೂ ಇವೆರಡನ್ನು ನೆನ್ಪಿಟ್ಕೋಬೇಕು. ಪಿತಾಮಹನ ನೆನ್ಪಿಟ್ಕೋಬೇಕು. ಯಾರು ಪಿತಾಮಹ? ಎಮೆ ಲೋಸಿಡ್ಯಾಟ್. AI ಲೇಜಿ ಆ ಥರ ಬರುವಂತಹ ಪದ ಎಮೆ ಲೋಸಿಡ್ಯಾಟ್ ಅಂತ. ಓಕೆ, ಸೊ ಮುಂದಿನ ಟಾಪಿಕ್ಗೆ ಹೋಗೋಣ. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಸ್ಕೇಲ್ ಅಂದರೆ ಏನು. ಸೊ ಫೋಟೋಗ್ರಾಮೆಟ್ರಿ ಅಂದರೆ ಏನು, ಸ್ಕೇಲ್ ಅಂದರೆ ಏನು, ಹೈಟ್ ಅಂದರೆ ಏನು, ಅಳತೆಯನ್ನು ಏನಕ್ಕೆ ಬಳಸ್ತೀವಿ ನಾವು ಫೋಟೋಗ್ರಾಮೆಟ್ರಿಯನ್ನು, ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ ನಂತರ ಸೊ ಫೋಟೋಗ್ರಾಮೆಟ್ರಿಯಲ್ಲಿ ಬಳಸುವಂತಹ ಪ್ರಿನ್ಸಿಪಲ್ಗಳನ್ನು ನಾವು ಈ ಒಂದು ಸ್ಲೈಡ್ನಲ್ಲಿ ನೋಡೋಣ. ಸೊ ಯಾವ ಪ್ರಿನ್ಸಿಪಲನ್ನು ಬಳಕೆ ಮಾಡಿ ಫೋಟೋಗ್ರಾಮೆಟ್ರಿ ಯೂಸ್ ಮಾಡ್ತಾರೆ ಸರ್? ಸೊ ಫೋಟೋಗ್ರಾಮೆಟ್ರಿಗೆ ನನಗೆ ಏನು ಬೇಕಪ್ಪ? ಇಮೇಜ್ ಬೇಕು. ಇಮೇಜ್ ಬೇಕು ಅಂದರೆ ನನಗೇನು ಬೇಕು? ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಬೇಕಲ್ವಾ? ಸೊ ಕ್ಯಾಮ್ರಾವನ್ನು ಬಳಸ್ಕೊಂಡು ಏನು ಮಾಡ್ತಾರೆ? ಕ್ಯಾಮ್ರಾವನ್ನು ಬಳಸ್ಕೊಂಡು ಒಂದು ಫೋಟೋವನ್ನು ಹಿಡಿತಾರೆ. ಆ ಫೋಟೋದ ಮೂಲಕ ಇಲ್ಲಿ ಕ್ಯಾಮ್ರಾ ಇರುತ್ತೆ, ಇಲ್ಲಿ ಇಮೇಜನ್ನು ಇಟ್ಟು ಎಲ್ಲ ಪ್ರತಿಯೊಂದು ಪಾಯಿಂಟನ್ನು ಪ್ರೊಜೆಕ್ಟ್ ಮಾಡ್ತೀವಿ ನಾವು. ಪ್ರತಿಯೊಂದು ಪಾಯಿಂಟನ್ನು ಪ್ರೊಜೆಕ್ಟ್ ಮಾಡಿ ನನಗೆ ಸಿಗುವಂಥದ್ದೇನು? ಇಟ್ ಈಸ್ ಆನ್ ಇಮೇಜ್. ಸೊ ಕ್ಯಾಮ್ರಾದ ಮೂಲಕ ನಾನು ಇಮೇಜನ್ನು ಪಡಿತೀನಿ ಮತ್ತು ಕ್ಯಾಮ್ರಾದ ಪರ್ಸ್ಪೆಕ್ಟಿವನ್ನು ನಾನು ನೋಡ್ಕೊಂಡಿರ್ತೀನಿ. ಸೊ ಎಲ್ಲಿಂದ ಫೋಟೋ ತೆಗೆದಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿರಬೇಕು. ಅದಾದಮೇಲೆ ಬರೀ ಒಂದೇ ಅಲ್ಲ, ಸುಮಾರು ಇಮೇಜಸ್ಗಳನ್ನು ತೆಗಿತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಈ ಒಂದು ಇಮೇಜ್ ಬೇಕಪ್ಪ. ಸೊ ಈ ಒಂದು ಇಮೇಜ್ಗೆ ನಾನು ಏನು ಮಾಡ್ತೀನಿ? ಇಲ್ಲಿಂದ ಇಲ್ಲಿಗೆ ಒಂದು ಫೋಟೋ, ಇಲ್ಲಿಂದ ಇಲ್ಲಿಗೆ ಒಂದು ಫೋಟೋ, ಇಲ್ಲಿಂದ ಇಲ್ಲಿಗೆ ಒಂದು ಫೋಟೋ. ಸೊ ಈ ಥರ ಮಲ್ಟಿಪಲ್ ಇಮೇಜಸನ್ನು ಕ್ಲಿಕ್ ಮಾಡಿರ್ತಾರೆ, ಹೌದಲ್ವಾ? ಈಗ ಒಂದು ಪ್ರವಾಹ ಆಗಿರುತ್ತೆ ಅಂದ್ಕೊಳ್ಳೋಣ, ಒಂದು ಫ್ಲಡ್ ಆಗಿರುತ್ತೆ. ಸೊ ನರೇಂದ್ರ ಮೋದಿ ಅವ್ರು ಏನು ಮಾಡ್ತಾರೆ? ಹೆಲಿಕಾಪ್ಟ್ರಲ್ಲಿ ಕೂತ್ಕೊಂಡು ನಾನು ಒಂದು ಏರಿಯಲ್ ಸರ್ವೆ ಮಾಡಿದ್ದೀನಿ ಅಂದ್ಬಿಟ್ಟು ಹೆಲಿಕಾಪ್ಟ್ರಲ್ಲಿ ಹೋಗ್ತಾರೆ. ಸೊ ಅವ್ರು ಬರೀ ಹೆಲಿಕಾಪ್ಟ್ರಲ್ಲಿ ಹೋಗಲ್ಲ, ಏನು ಮಾಡ್ತಾ ಇರ್ತಾರೆ? ಅವ್ರ ಕೈಯಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ, ಫೋಟೋ ತೆಗಿತಾ ಇರ್ತಾರೆ. ಸೊ ಆ ಫೋಟೋವನ್ನು ತೆಗೆದಾಗ ಏನಾಗುತ್ತೆ? ಸೊ ಇಲ್ಲಿ ತೆಗೆದಿರುವಂತಹ ಇಮೇಜ್ ಒಂಚೂರು ಮುಂದೆ ಬರ್ತಾರೆ, ಇನ್ನೊಂದು ಇಮೇಜ್ ತೆಗಿತಾರೆ, ಇಷ್ಟು ಬಂದಿರುತ್ತೆ. ಇನ್ನೊಂಚೂರು ಮುಂದೆ ಬರ್ತಾರೆ, ಇನ್ನೊಂದು ಇಮೇಜನ್ನು ತೆಗಿತಾರೆ, ಇಷ್ಟು ಬಂದಿರುತ್ತೆ. ಸೊ ಏನಾಗ್ತಿದೆ? ಇಲ್ಲಿ ಓವರ್ಲ್ಯಾಪ್ ಆಗ್ತಿದೆಯಲ್ವಾ? ಇಲ್ಲೊಂದು ಕೆರೆ ಅಥವಾ ಇಲ್ಲೊಂದು ನೀರು ರಿವರ್ ಇದೆ ಅಂತಂದರೆ ಇಲ್ಲಿರುವಂತಹ ಇಮೇಜು ತಿರ್ಗಾ ಈ ಇಮೇಜ್ಗೂ ಬಂದಿರುತ್ತೆ, ಹೌದಲ್ವಾ? ಸೊ ಮಲ್ಟಿಪಲ್ ಇಮೇಜಸನ್ನು ಕ್ಲಿಕ್ ಮಾಡಿ ಆ ಇಮೇಜ್ನ ಏನು ಮಾಡ್ತಾರೆ? ಓವರ್ಲ್ಯಾಪ್ ಮಾಡ್ತಾರೆ. ಅಡ್ಜಸೆಂಟ್ ಫೋಟೋಗ್ರಾಫ್ಸ್ ಓವರ್ಲ್ಯಾಪ್ so that the same ground features appear in multiple images. ಸೊ ಸೇಮ್ ಫೀಚರು, ಇಲ್ಲಿ ಕೆರೆ ಇರುವಂಥದ್ದು ಏನು ಅಥವಾ ಒಂದು ರಿವರ್ ಇರುವಂಥದ್ದು ಏನಾಗಬೇಕು? ಈ ಇಮೇಜಲ್ಲೂ ಬರಬೇಕು, ಈ ಇಮೇಜಲ್ಲೂ ಬರಬೇಕು, ಈ ಇಮೇಜಲ್ಲೂ ಬರಬೇಕು. ಸೊ ಅರ್ತ್ ಮೇಲೆ ಇರುವಂತಹ ಫೀಚರ್ಸ್ ಏನಾಗಬೇಕಾಗತ್ತೆ? ಬೇರೆ ಬೇರೆ ಇಮೇಜಸ್ಸಲ್ಲೂ ಆ ಒಂದು ಇಮೇಜ್ ಬರಬೇಕಾಗತ್ತೆ. ಆವಾಗ ನಮಗೆ 3D ವ್ಯೂ ಸಿಗುತ್ತೆ. ಅರ್ಥ ಆಯ್ತಾ? ದ ಸೇಮ್ ಗ್ರೌಂಡ್ ಫೀಚರ್ಸ್ ಅಪಿಯರ್ ಇನ್ ಮಲ್ಟಿಪಲ್ ಇಮೇಜಸ್. ಅದಾದಮೇಲೆ ಏನು ಮಾಡ್ತಾರೆ ಸರ್? ವಿ ಯೂಸ್ ಸ್ಟೀರಿಯೋಸ್ಕೋಪಿಕ್ ವಿಷನ್. ಸೊ ಇಲ್ಲಿ ನೀವು ನೋಡ್ಬೋದು, ಇಮೇಜನ್ನು ತೆಗಿತಾ ಇದ್ದಾರೆ, ಬರೀ ಒಂದು ಇಮೇಜ್ ತೆಗಿಯಲ್ಲ, ಮಲ್ಟಿಪಲ್ ಇಮೇಜಸ್ಸನ್ನು ತೆಗಿತಾರೆ. ಸೊ ಮಲ್ಟಿಪಲ್ ಇಮೇಜಸ್ ಇಲ್ಲಿ ನೋಡಿ, ಒಂದು ನಾಲ್ಕು ಇಮೇಜ್ ತೆಗೆದಿದ್ದಾರೆ, ಇಲ್ಲೊಂದು, 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 ಇಲ್ಲೊಂದು. ಸೊ ಇಲ್ಲೇನಾಗ್ತಿದೆ? ಕೆಲವೊಂದು ಭಾಗ ಓವರ್ಲ್ಯಾಪ್ ಆಗ್ತಿದೆ,
ಓವರ್ಲ್ಯಾಪ್ ಆಗಿರುವಂಥದ್ದನ್ನು ಇವಾಗ ನಾವೇನು ಮಾಡ್ತೀವಿ, ಸ್ಟೀರಿಯೋಸ್ಕೋಪಿಕ್ ವಿಷನನ್ನು ಮಾಡ್ತೀವಿ. ಅಂದರೆ ಏನು, ಇಲ್ಲಿ ಓವರ್ಲ್ಯಾಪ್ ಆಗಿರುವಂತಹ ಇಮೇಜನ್ನು ಬರೀ ಒಂದು ಬಾರಿಗೆ ಮಾತ್ರ ಮಾಡ್ತೀನಿ, ಒಂದು ಬಾರಿ ಮಾತ್ರ ಇಟ್ಕೋತೀನಿ, ಇನ್ನೊಂದರಲ್ಲಿ ಏನು ಮಾಡ್ತೀನಿ ಅದನ್ನು ಡಿಲೀಟ್ ಮಾಡ್ತೀನಿ. ಅದನ್ನು ನಾವು ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂತ ಕರಿತೀವಿ. ಟು ಓವರ್ಲ್ಯಾಪಿಂಗ್ ಫೋಟೋಗ್ರಾಫ್ಸ್ ವ್ಯೂಡ್ ಟುಗೆದರ್ ಕ್ರಿಯೇಟ್ 3D ಸ್ಟೀರಿಯೋ ಮಾಡೆಲ್. ಸೊ ನಾನು ಅವಾಗಲೇ ಏನು ಹೇಳಿದೆ, ಇವಾಗ ಮೌಂಟ್ ಎವರೆಸ್ಟ್ ಅಂದ್ಕೊಳ್ಳಿ. ಮೌಂಟ್ ಎವರೆಸ್ಟನ್ನು ಈ ಕಡೆಯಿಂದ ಫೋಟೋ ಹಿಡಿದ್ರೆ ಯಾವ ಥರ ಕಾಣುತ್ತೆ, ಹಿಂಗೇನೋ ಹಿಂಗೊಂದು ಕಾಣುತ್ತೆ. ಆ ಕಡೆಯಿಂದ ಫೋಟೋ ಹಿಡಿದ್ರೆ ಅಲ್ಲೊಂದು ಕಾಣುತ್ತೆ. ಈ ಕಡೆಯಿಂದ ಫೋಟೋ ಹಿಡಿದ್ರೆ ಈ ಕಡೆಯಿಂದ ಒಂದು ಪರ್ಸ್ಪೆಕ್ಟಿವ್ ಕಾಣುತ್ತೆ. ಆ ಮೂರೂ ಇಮೇಜನ್ನು ನಾನು ಓವರ್ಲ್ಯಾಪ್ ಮಾಡಿದ್ರೆ ನನಗೆ ಯಾವ ಫಿಗರ್ ಸಿಗುತ್ತೆ, 3D ಫಿಗರ್ ಸಿಗುತ್ತೆ. ಸೊ ಮೌಂಟ್ ಎವರೆಸ್ಟ್ ಈ ಥರ ಇದೆ ಅಂತ ಗೊತ್ತಾಗುತ್ತೆ ನಮಗೆ 3Dಯಲ್ಲಿ. ಓಕೆ, ಸೊ ಈ ಥರ ಬರೆದ್ರೆ ನಾನು ಬರೀ ಟ್ರಯಾಂಗಲ್ ಅಂತೀವಿ ಇದನ್ನು. ಬಟ್ ಮಲ್ಟಿಪಲ್ ಇಮೇಜಸ್ ಈ ಕಡೆ ಆ ಕಡೆ ಆ ಕಡೆ ಇದನ್ನೆಲ್ಲ ನಾನು ಓವರ್ಲ್ಯಾಪ್ ಮಾಡಿದಾಗ ನನಗೆ 3D ಇಮೇಜ್ ಬರುತ್ತೆ. ಸೊ ಇದು ಉದ್ದೇಶ. ದಿಸ್ ಇಸ್ ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂತ ಕರಿತೀವಿ. ಸೊ ಇಲ್ಲಿ ಬಳಕೆ ಆಗುವಂಥದ್ದು ಯಾವ್ಯಾವುದು ಪ್ರಿನ್ಸಿಪಲ್ಲು, ಮೊದಲನೇದು ಕ್ಯಾಮ್ರಾದ ಪರ್ಸ್ಪೆಕ್ಟಿವ್ ಯಾವುದು ಅಂತ. ಸೊ ಕ್ಯಾಮ್ರಾದ ವಿಷನ್ ಯಾವುದು, ಕ್ಯಾಮ್ರಾದ ಪರ್ಸ್ಪೆಕ್ಟಿವ್ ಅಂದರೆ ಕ್ಯಾಮ್ರಾ ಮೂಲಕ ನೀವು ನೋಡ್ತಾ ಇದ್ದೀರಾ ಇಮೇಜನ್ನು ಅಂತ. ಆಮೇಲೆ ಏನು ಮಾಡ್ತೀನಿ, ಐ ವಿಲ್ ಓವರ್ಲ್ಯಾಪ್ ದ ಇಮೇಜಸ್. ಸೊ ಮಲ್ಟಿಪಲ್ ಇಮೇಜಸ್ನ ಕ್ಲಿಕ್ ಮಾಡಿ ನಾನು ಓವರ್ಲ್ಯಾಪ್ ಮಾಡ್ತೀನಿ. ಆ ಓವರ್ಲ್ಯಾಪ್ ಮಾಡಿರುವಂತಹ ಇಮೇಜಸ್ಗಳನ್ನು ಐ ವಿಲ್ ಡೂ ಸ್ಟೀರಿಯೋಸ್ಕೋಪಿಕ್ ವಿಷನ್, ಅಂದರೆ ನನಗೆ 3D ವಿಷನ್ ಕಾಣುತ್ತೆ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಮೂವಿಗೆ ಹೋಗಿರ್ತೀರ, ಮೂವಿಲಿ ನಿಮ್ಗೆ ಏನು ಕೊಡ್ತಾರೆ, 3D ಮೂವಿ ಅಂದ್ಕೊಳ್ಳೋಣ. ಆ 3D ಮೂವಿಗೆ ಹೋದಾಗ 3D ಗ್ಲಾಸಸ್ ಕೊಡ್ತಾರೆ ನಿಮಗೆ ಅಲ್ವಾ. ಸೊ ನೀವೆಲ್ಲ ಹೋಗಿರ್ತೀರ ಅಂದ್ಕೊಂಡಿರ್ತೀನಿ 3D ಮೂವಿಗೆ. ಅಲ್ಲೊಂದು ನಿಮಗೆ ಒಂದು ಕನ್ನಡಕ ಕೊಟ್ಟಿರ್ತಾರೆ. ಯಾಕೆ ಸರ್? ಬಿಕಾಸ್ ಟು ಕ್ರಿಯೇಟ್ ಸ್ಟೀರಿಯೋಸ್ಕೋಪಿಕ್ ವಿಷನ್. ಆ ಥರ ಹೋದಾಗ ಮೂವಿಲಿ ಒಂದು ಬಾರಿ ಆ ಒಂದು ಕನ್ನಡಕವನ್ನು ತೆಗೀರಿ, ಯಾವ ಥರ ಕಾಣುತ್ತೆ ಇಮೇಜು, ಸ್ವಲ್ಪ ಬ್ಲರಿ ಅನಿಸುತ್ತೆ. ಇಲ್ಲೊಂದು ಇಮೇಜ್ ಕಾಣೋ ಥರ ಇರುತ್ತೆ. ಸೊ ಈ ಥರ ಇರುತ್ತೆ. ಆ ಕನ್ನಡಕ ಹಾಕೊಂಡಾಗ ಏನಾಗುತ್ತೆ, ಇಲ್ಲಿರುವಂತಹ ಇಮೇಜು ಓವರ್ಲ್ಯಾಪ್ ಆಗುತ್ತೆ, 3D ಇಮೇಜ್ ಕಾಣುತ್ತೆ ನಿಮಗೆ. ಒಂದು ಸರಿ ಟ್ರೈ ಮಾಡಿ ನೀವು. ಸೊ ಈಗ 3D ಇಮೇಜಲ್ಲಿ ಒಂದು ಮೂವಿಗೆ ಹೋಗಿರ್ತೀರ, ಒಬ್ಬ ಹೀರೋ ಇರ್ತಾನೆ. ಸೊ ಆ ಕನ್ನಡಕವನ್ನು ತೆಗೆದ್ರೆ ಆ ಹೀರೋ ಏನು ಥರ ಕಾಣಿಸ್ತಾ ಇರ್ತಾನೆ, ಇಲ್ಲೊಂದು ಇಮೇಜ್ ಬರ್ತಾ ಇರುತ್ತೆ ಹೀರೋದು, ಪಕ್ಕದಲ್ಲಿ ಒಂದು ಲೈನ್ ಥರ ಬರ್ತಾ ಇರುತ್ತೆ, ಅದು ನಿಮಗೆ ಬ್ಲರ್ ಅನಿಸ್ತಾ ಇರುತ್ತೆ. ಬಟ್ ಈ ಒಂದು ಕನ್ನಡಕವನ್ನು ಹಾಕ್ಕೊಂಡಾಗ ಇದೇನಾಗುತ್ತೆ, ಇದು ಓವರ್ಲ್ಯಾಪ್ ಆಗುತ್ತೆ. ಆವಾಗ ನಿಮಗೆ 3D ಹೀರೋ ಮುಂದಕ್ಕೆ ಬರ್ತಾ ಇದ್ದಾನೆ ಅಂತ ಅನಿಸುತ್ತೆ. ಅದನ್ನು ನಾವು ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂತ ಕರಿತೀವಿ. ಆಯಿತಾ? ಇದು ಪ್ರಿನ್ಸಿಪಲ್ ಯಾವುದ್ರಲ್ಲಿ ಯೂಸ್ ಮಾಡುವಂಥದ್ದು, ಫೋಟೋಗ್ರಾಮೆಟ್ರಿಯಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು, ಎರಡು ಇಮೇಜ್ಗಳನ್ನು ಓವರ್ಲ್ಯಾಪ್ ಮಾಡಿದಾಗ ನಿಮಗೆ ಇಲಿವೇಶನ್ ಮಾಡೆಲ್, ಒಂದು 3D ಸ್ಟೀರಿಯೋ ಮಾಡೆಲ್ ಅಂತ ಸಿಗುತ್ತೆ. ಸೊ ಇಲ್ಲಿ ಬೆಟ್ಟ, ಸೊ ಇಲ್ಲೊಂದು ಹಳ್ಳ ಇದೆ, ಇಲ್ಲೊಂದು ತಗ್ಗಿದೆ, ಇಲ್ಲೊಂದು ತಿರ್ಗಾ ಬೆಟ್ಟ ಇದೆ, ಇಲ್ಲೊಂದು ಬೆಟ್ಟ ಇದೆ, ಇಲ್ಲೊಂದು ತಿರ್ಗಾ ತಗ್ಗಿದೆ, ಇಲ್ಲೊಂದು ಬೆಟ್ಟ ಇದೆ. ಸೊ ಈ ಕಡೆ ಒಂದು ಸ್ಲೋಪ್ ಇದೆ. ಇದೆಲ್ಲ ಗೊತ್ತಾಗುತ್ತೆ ಯಾವುದರಲ್ಲಿ, 3D ಸ್ಟೀರಿಯೋ ಮಾಡೆಲಲ್ಲಿ. ಆಮೇಲೆ ಟ್ರಯಾಂಗ್ಯುಲೇಷನನ್ನು ಬಳಸ್ತೀವಿ. ಟ್ರಯಾಂಗ್ಯುಲೇಷನ್ ಅಂದರೆ ಏನು ಸರ್? The position of an object is determined by measuring it from 2 or more photographs taken from the different camera positions. So triangulation ಅಂದರೆ ಏನು? ಈಗ ಇನ್ನು ಅದೇ ಸೇಮ್ ಎಕ್ಸಾಂಪಲ್, ಮೌಂಟ್ ಎವರೆಸ್ಟನ್ನು ನಾನು ಮೆಷರ್ ಮಾಡಬೇಕು. ಸೊ ಮೌಂಟ್ ಎವರೆಸ್ಟನ್ನು ಮೆಷರ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿಂದ ಒಂದು ಫೋಟೋ ತೆಗಿತೀನಿ, ಇಲ್ಲಿಂದ ಒಂದು ಫೋಟೋ ತೆಗಿತೀನಿ, ಇಲ್ಲಿಂದ ಒಂದು ಫೋಟೋ ತೆಗಿತೀನಿ, ಇಲ್ಲಿಂದ ಒಂದು ಫೋಟೋ ತೆಗಿತೀನಿ. ಸೊ ಇವೆಲ್ಲವನ್ನು ನಾನು ಟ್ರಯಾಂಗ್ಯುಲೇಟ್ ಮಾಡಿದಾಗ ಸಮಥಿಂಗ್ ಕಾಲ್ಡ್ ಆಸ್ ಟ್ರಯಾಂಗ್ಯುಲೇಟ್ ಮಾಡಿದಾಗ, ಟ್ರಿಗ್ನೋಮೆಟ್ರಿಯಲ್ಲಿ ಬರುವಂತಹ ಚಾಪ್ಟರ್ ಇದು, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಬಟ್ ಫೋಟೋಗ್ರಾಮೆಟ್ರಿಯಲ್ಲಿ ಬಳಕೆಯಾಗುವಂತಹ ಪ್ರಿನ್ಸಿಪಲ್ ಯಾವುದು, ಟ್ರಯಾಂಗ್ಯುಲೇಷನ್. ಸೊ ಟ್ರಯಾಂಗ್ಯುಲೇಷನ್ನಿನ ಮೂಲಕ ನಾನು ಆ ಆಬ್ಜೆಕ್ಟಿನ ಪೊಸಿಷನನ್ನು ಕಂಡುಹಿಡಿತೀನಿ. ಸೊ ಮೌಂಟ್ ಎವರೆಸ್ಟ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ ನನಗೆ. ಮುಳ್ಳಯ್ಯನಗಿರಿ ಚಿಕ್ಕಮಂಗ್ಳೂರಲ್ಲಿ ಇದೆ ಅಂತ ಹೆಂಗೆ ಸರ್ ಗೊತ್ತಾಯ್ತು ನಮಗೆ? ಹೆಂಗೆ ಗೊತ್ತಾಯಿತು ಅಂದರೆ, ವಿ ಡೂ ಟ್ರಯಾಂಗ್ಯುಲೇಷನ್. ಸೊ ಅಲ್ಲೊಂದು ಇಮೇಜ್, ಆ ಕಡೆಯಿಂದ ಒಂದು ಇಮೇಜನ್ನು ತೊಗೊತೀವಿ, ಈ ಕಡೆಯಿಂದ ಒಂದು ಇಮೇಜು, ಈ ಕಡೆಯಿಂದ ಒಂದು ಇಮೇಜು, ಆ ಕಡೆಯಿಂದ ಒಂದು ಇಮೇಜು. ಸೊ ಅವಾಗ ನನಗೆ ಏನನ್ಸುತ್ತೆ, ಈ ಕಡೆ ನೋಡಿದಾಗ ಇದ್ರ ಪಕ್ಕ ಚಿಕ್ಕಮಂಗ್ಳೂರಿದೆ, ಈ ಕಡೆ ನೋಡಿದಾಗ ಅದ್ರ ಪಕ್ಕ ಇದು ಚಿಕ್ಕಮಂಗ್ಳೂರೇ ಇದೆ, ಆ ಕಡೆಯಿಂದ ನೋಡಿದಾಗ ಅದ್ರ ಪಕ್ಕದಲ್ಲಿ ತಿರ್ಗಾ ಚಿಕ್ಕಮಂಗ್ಳೂರಿದೆ, ಈ ಕಡೆಯಿಂದ ನೋಡಿದಾಗ ಇದ್ರ ಪಕ್ಕದಲ್ಲಿ ಏನಿದೆ ತಿರ್ಗಾ ಚಿಕ್ಕಮಂಗ್ಳೂರಿದೆ. ಅಂದರೆ ಸುತ್ತ ಚಿಕ್ಕಮಂಗ್ಳೂರಿದ್ರೆ ಆ ಬೆಟ್ಟ ಕೂಡ ಚಿಕ್ಕಮಂಗ್ಳೂರಲ್ಲೇ ಇರಬೇಕು, ಹೌದಲ್ವಾ? ಅದೇ ಬಳಕೆ ಆಗೋದು ಟ್ರಯಾಂಗ್ಯುಲೇಷನಲ್ಲಿ.
ಸೊ ಮಲ್ಟಿಪಲ್ ಕ್ಯಾಮ್ರಾ ಪೊಸಿಷನನ್ನು ಯೂಸ್ ಮಾಡಿಕೊಂಡು ಟ್ರಯಾಂಗ್ಯುಲೇಷನ್ ಅನ್ನುವಂತಹ ಪ್ರಿನ್ಸಿಪಲ್ ಮೇಲೆ ಏನನ್ನು ಕಂಡುಹಿಡಿತೀವಿ? ವಿ ಫೈಂಡ್ ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್. ವಿ ಫೈಂಡ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್. ಸೊ ಇಲ್ಲಿ ಬಳಕೆ ಆಗುವಂಥದ್ದು ಏನು ಗೊತ್ತಾ? ಇಲ್ಲಿ ನನ್ನ ಒಂದು ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳೋಣ, ನನ್ನ ಕ್ಯಾಮ್ರಾ ಪೊಸಿಷನ್ ಇಲ್ಲಿದೆ. ಸೊ ನನಗೆ ಗೊತ್ತಾಗಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ. ಹಾಗೆ ಇಲ್ಲಿಂದ ಇನ್ನೊಂದು ಕ್ಯಾಮ್ರಾ ಪೊಸಿಷನ್ ಇಲ್ಲಿಟ್ಟೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಸರ್. ಹಾಗೆ ಒಂದು ಕ್ಯಾಮ್ರಾದಿಂದ ಇನ್ನೊಂದು ಕ್ಯಾಮ್ರಾಗೆ ಎಷ್ಟು ದೂರ ಇದೆ ಸರ್. ಇವೆಲ್ಲ ಮಾಹಿತಿ ನನಗಿದ್ದಾಗ ಅವಾಗ ನಾನು ಏನು ಮಾಡ್ಬೋದು? ಈ ಆಬ್ಜೆಕ್ಟಿನ ಪೊಸಿಷನ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಸರ್, ಒಂದು ಎಕ್ಸಾಂಪಲ್ ಕೊಡ್ತೀರಾ ಸರ್? ಇದು ಚಂದ್ರ ಲೇಔಟು, ಇದು ವಿಜಯನಗರ. ಹಾಗಾದರೆ ಇಲ್ಲಿರೋದು ಏನು ಸರ್? ಸೊ ಚಂದ್ರ ಲೇಔಟಿಂದ ಇಷ್ಟು ದೂರ, ವಿಜಯನಗರದಿಂದ ಇಷ್ಟು ದೂರ. ಮೋಸ್ಟ್ ಪ್ರಾಬಬ್ಲಿ ಇದು ನಾಗರಬಾವಿ ಇರ್ಬೋದು ಅಂತ ಕಂಡುಹಿಡಿಯುವಂಥದ್ದು. ಅರ್ಥ ಆಯ್ತಾ? ಇದನ್ನು ನಾವು ಟ್ರಯಾಂಗ್ಯುಲೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಯಾವ ರೀತಿ ವರ್ಕ್ ಆಗುತ್ತೆ? ಆಲ್ರೆಡಿ ನಾನು ಹೇಳಿದೆ, ಟ್ರಯಾಂಗ್ಯುಲೇಷನಲ್ಲಿ ಬೈ ಇಂಟರ್ಸೆಕ್ಟಿಂಗ್ ದ ಲೈನ್ಸ್ ಆಫ್ ಸೈಟ್ ದ 3D ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಇಸ್ ಕ್ಯಾಲ್ಕುಲೇಟೆಡ್. ಅಂದರೆ ಒಂದು ಪೊಸಿಷನಿಂದ ಇಮೇಜ್ನ ದೂರವನ್ನು, ಜಾಗವನ್ನು ಕಂಡುಹಿಡಿತೀವಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತೆಲ್ಲ ಕಂಡುಹಿಡಿದು ನಾನು ಆ ಆಬ್ಜೆಕ್ಟಿನ ಪೊಸಿಷನನ್ನು ಕಂಡುಹಿಡಿತೀನಿ. ಸೊ ಇದು ಬಳಕೆಯಾಗುವಂಥ ಪ್ರಿನ್ಸಿಪಲ್ ಯಾವುದರಲ್ಲಿ? ಟ್ರಯಾಂಗ್ಯುಲೇಷನಲ್ಲಿ. ನೆಕ್ಸ್ಟು ಫೋಟೋಗ್ರಾಮೆಟ್ರಿ ಹೇಗೆ ವರ್ಕ್ ಆಗುತ್ತೆ ಸರ್ ಅಂತ ನೋಡಿದ್ರೆ, ಸೊ ಫೋಟೋಗ್ರಾಮೆಟ್ರಿ ವರ್ಕ್ ಆಗುವಂಥದ್ದು ಆ ಹೆಸರಲ್ಲೇ ಇದೆ, ಫೋಟೋ ಅಂತ. ಸೊ ಇಮೇಜ್ ಯಾವ ಥರ ಬರುತ್ತೆ ಸರ್? ಇವಾಗ ನೀವು ಅಲ್ಲಿ ನಿಂತ್ಕೊಂಡು ನಂದೊಂದು ಫೋಟೋ ಹಿಡಿದ್ರೆ ಈ ಶರ್ಟು ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ. ಯಾಕೆ? ನನ್ನ ಸ್ಕಿನ್ ಬ್ರೌನ್ ಕಲರ್ ಕಾಣುತ್ತೆ. ಯಾಕೆ? ಈ ಪೆನ್ ಬ್ಲ್ಯಾಕ್ ಕಲರ್ ಕಾಣುತ್ತೆ. ಯಾಕೆ? ಇಲ್ಲಿ ವೈಟ್ ಕಲರ್ ಲೆಟರ್ಸ್ ಕಾಣಿಸುತ್ತೆ. ಯಾಕೆ? ಆಲ್ ದಿಸ್ ಈಸ್ ಬಿಕಾಸ್ ಆಫ್ ಲೈಟ್. ಸರ್, ಈ ಶರ್ಟು ಬ್ಲ್ಯಾಕ್ ಕಲರ್ ಕಾಣಿಸೋದು ಯಾಕೆ ಅಂತ ಅಂದರೆ, ಈ ಬೆಳಕೇನು ಬರ್ತಿದೆಯಲ್ವಾ ಸೂರ್ಯನಿಂದ ಅಥವಾ ಲೈಟಿಂದ ಏನು ಬೆಳಕು ಬರ್ತಿದೆ, ಈ ಶರ್ಟು ಎಲ್ಲ ಲೈಟನ್ನು ಅಬ್ಸರ್ವ್ ಮಾಡ್ಕೊಬಿಡುತ್ತೆ, ಯಾವುದೇ ಲೈಟನ್ನು ರಿಫ್ಲೆಕ್ಟ್ ಮಾಡಲ್ಲ. ಹಾಗಾಗಿ ಇದು ಕಪ್ಪು ಅಂತ ಅನಿಸುತ್ತೆ. ನನ್ನ ಸ್ಕಿನ್ ಕಲರು ಇದಿದೆಯಲ್ವಾ, ಬ್ರೌನ್ ಇದೆ ಅಲ್ವಾ, ಯಾಕೆ ಬ್ರೌನ್ ಕಲರ್ ಕಾಣಿಸುತ್ತೆ? ಬಿಕಾಸ್ ನನ್ನ ಮೇಲೆ ಬರ್ತಾ ಇರುವಂತಹ ಬೆಳಕು ಎಲ್ಲ ಲೈಟನ್ನು ಹೀರ್ಕೊಂಡು ಅಬ್ಸರ್ವ್ ಮಾಡಿಕೊಂಡು ಬರೀ ಬ್ರೌನ್ ಕಲರ್ ಲೈಟನ್ನು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನನ್ನ ಸ್ಕಿನ್ ಕಲರ್ ಏನಾಗುತ್ತೆ? ಬ್ರೌನ್ ಅಂತ ಕಾಣುತ್ತೆ. ಮೇಲ್ಗಡೆ ಮೇಕಪ್ ಮಾಡ್ತೀವಿ ಗೊತ್ತಾ? ಮೇಕಪ್ ಮಾಡಿದಾಗ ಏನಾಗುತ್ತೆ ಸರ್? ಮೇಲ್ಗಡೆ ನನ್ನ ಸ್ಕಿನ್ ಮೇಲೆ ಒಂದು ಪದರವನ್ನು ನಾನು ಹಚ್ಕೋತೀನಿ. ಆ ಪದರ ಏನು ಮಾಡುತ್ತೆ? ಬೇರೆ ಎಲ್ಲ ಲೈಟ್ಗಳನ್ನು ಅಬ್ಸರ್ವ್ ಮಾಡಿಕೊಂಡು ನನಗೆ ಬೇಕಾಗಿರುವಂತಹ ಕಲರನ್ನು ರಿಫ್ಲೆಕ್ಟ್ ಮಾಡುತ್ತೆ. ನಾನು ಫುಲ್ ವೈಟ್ ಆಗಬೇಕು ಅಂದರೆ, ಫುಲ್ ವೈಟ್ ಆಗಬೇಕು ಅಂದರೆ ಏನು ಮಾಡೋದು? ಪೌಡ್ರ್ ಹಚ್ಕೋಬೇಕು. ಪೌಡ್ರ್ ಏನು ಮಾಡುತ್ತೆ? ಪೌಡ್ರು ಎಲ್ಲ ಕಲರ್ ಲೈಟ್ಸ್ಗಳನ್ನು ಅಬ್ಸರ್ವ್ ಮಾಡಿಕೊಂಡು ವೈಟ್ ಕಲರ್ ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತೆ. ಅಂದರೆ ಎಲ್ಲ ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತೆ, ಯಾವ ಲೈಟನ್ನು ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಎಲ್ಲ ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತೆ ಒಂದೇ ರೀತಿಯಲ್ಲಿ. ಆವಾಗ ಅದು ಬಿಳಿ ಕಲರ್ ಕಾಣಿಸುತ್ತೆ. ಅರ್ಥ ಆಯ್ತಾ? ಲಿಪ್ಸ್ಟಿಕ್ ಅಂದ್ಕೊಳ್ಳಿ, ಲಿಪ್ಸ್ಟಿಕ್ ಹಚ್ಕೋತೀರಾ. ಲಿಪ್ಸ್ಟಿಕ್ಕನ್ನು ಹಚ್ಕೊಂಡಾಗ ಆ ಲಿಪ್ಸ್ಟಿಕ್ ಏನು ಮಾಡುತ್ತೆ? ಎಲ್ಲ ಕಲರ್ ಲೈಟ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ರೆಡ್ ಕಲರ್ ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತೆ. ಹಾಗಾಗಿ ರೆಡ್ ಕಲರ್ ಕಾಣುತ್ತೆ ನಮ್ಮ ಕಣ್ಣಿಗೆ. ಸೊ ಇದು ಇಮೇಜು ಮತ್ತು ಲೈಟ್ಗೆ ಇರುವಂತಹ ಸಂಬಂಧ. ಸೊ ಯಾವುದೇ ಆಬ್ಜೆಕ್ಟನ್ನು ನಾವು ಕ್ಯಾಪ್ಚರ್ ಮಾಡಿದಾಗ ಅದರ ಕಲ್ಲರ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್? ಯಾವ ಕಲ್ಲರ್ ಲೈಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಯಾವ ಕಲ್ಲರ್ ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ನನ್ನ ಈ ಒಂದು ಇಮೇಜಿನ ಕಲ್ಲರ್ ಡಿಪೆಂಡ್ ಆಗುತ್ತೆ. ಸಿಂಪಲ್ ಇದೆಯಲ್ಲ? ಸೊ ವರ್ಕಿಂಗ್ ಏನಾಗುತ್ತೆ? ಸನ್ಲೈಟ್ ಫಾಲ್ಸ್ ಆನ್ ದಿ ಆಬ್ಜೆಕ್ಟ್ ಅಂದರೆ ಬೆಳಕು ಒಂದು ಆಬ್ಜೆಕ್ಟ್ ಮೇಲೆ ಬೀಳುತ್ತೆ. ಆ ಬಿದ್ದ ಮೇಲೆ ದ ಆಬ್ಜೆಕ್ಟ್ ರಿಫ್ಲೆಕ್ಟ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸರ್ ಏನೋ ಹೊಸದಾಗಿ ಹೇಳಿದ್ರಲ್ಲ ಸರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ, ಈ ಎಲ್ಲ ರೇಡಿಯೇಷನ್ಗಳನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತೀವಿ. ಸೊ ಸ್ಪೆಕ್ಟ್ರಮ್, ನೀವು ಫಿಸಿಕ್ಸಲ್ಲಿ ಓದ್ತೀರಾ, ಮೋಸ್ಟ್ ಪ್ರಾಬಬ್ಲಿ ಫಿಸಿಕ್ಸಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನುವಂಥದ್ದು ಓದ್ತೀರಾ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಲ್ಲಿ ಯಾವ್ಯಾವ ಥರ ಟೈಪ್ಸ್ ಬರುತ್ತೆ ಸರ್? ಇದಕ್ಕೆ ನೆನ್ಪಿಟ್ಕೊಳ್ಳೋದಕ್ಕೆ ನೋಡಿ, GXUV IMR ಅಂತ ಕರಿತೀವಿ ನಾವು. G ಅಂದರೆ ಗಾಮಾ ರೇಸ್, X ಅಂದರೆ ಎಕ್ಸ್ ರೇಸ್, U ಅಂದರೆ UV ರೇಸ್, V ಅಂದರೆ ವಿಸಿಬಲ್ ರೇಸ್, I ಅಂದರೆ ಇನ್ಫ್ರಾರೆಡ್, M ಅಂದರೆ ಮೈಕ್ರೋವೇವ್, R ಅಂದರೆ ರೇಡಿಯೋ.
ಸರ್ ಯಾವುದಕ್ಕೆ ಜಾಸ್ತಿ ಹೈಯೆಸ್ಟ್ ಎನರ್ಜಿ ಇರುತ್ತೆ ಸರ್? ಗಾಮಾ ರೇಸ್ಗೆ ಜಾಸ್ತಿ ಎನರ್ಜಿ ಇರುತ್ತೆ, ರೇಡಿಯೋ ವೇವ್ಸ್ಗೆ ತುಂಬ ಕಡಿಮೆ ಎನರ್ಜಿ ಇರುತ್ತೆ ಸರ್. ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋದು? ಹಳೆ ಕಾಲದಲ್ಲೆಲ್ಲ ರೇಡಿಯೋ ಯೂಸ್ ಮಾಡ್ತಿದ್ರಲ್ವಾ, ರೇಡಿಯೋಗೆ ಬಳಕೆ ಆಗ್ತಿದ್ದಂಥದ್ದು ರೇಡಿಯೋ ವೇವ್ಸು, ಹೌದಲ್ವಾ? ರೇಡಿಯೋ ವೇವ್ಸು ಸರ್ ತುಂಬ ಅಪಾಯಕಾರಿ ಇದ್ದರೆ ರೇಡಿಯೋ ವೇವ್ಸ್ ಯಾಕೆ ಯೂಸ್ ಮಾಡೋರು? ಎನರ್ಜಿ ಕಡಿಮೆ ಇದೆ ಅಂತ ರೇಡಿಯೋ ವೇವ್ಸ್ ಯೂಸ್ ಮಾಡೋರು. ಸೊ ಎನರ್ಜಿಯನ್ನು ಕಂಡುಹಿಡಿಬೇಕಂದ್ರೆ ಯಾವುದು ಮ್ಯಾಕ್ಸಿಮಮ್ ಎನರ್ಜಿ? ಇದು ಮ್ಯಾಕ್ಸಿಮಮ್ ಎನರ್ಜಿ. ಈ ಥರ ಹೋದಾಗ ಎನರ್ಜಿ ಏನಾಗುತ್ತೆ? ಎನರ್ಜಿ ಕಡಿಮೆ ಆಗುತ್ತೆ. ಸ್ವಲ್ಪ ಡೈಗ್ರೆಸಿಂಗ್ ಫ್ರಮ್ ದ ಟಾಪಿಕ್ಕಿಂದ ಸ್ವಲ್ಪ ಈಚೆ ಬಂದಿದ್ದೀನಿ, ಯಾಕಂದರೆ IMRದು ಒಂದು ಬೇಸಿಕ್ ಐಡಿಯಾ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಜಾಸ್ತಿ ಎನರ್ಜಿ ಯಾವುದ್ರಲ್ಲಿರುತ್ತೆ? ಗಾಮಾ ರೇಸಲ್ಲಿರುತ್ತೆ. ಐ ವಿಲ್ ಡೂ ಒನ್ ಥಿಂಗ್, ಐ ವಿಲ್ ಟೇಕ್ ಅನದರ್ ಸ್ಲೈಡ್. ಸೊ ಎಸ್, GXUVIMR ನೆನ್ಪಿಟ್ಕೊಳ್ಳಿ. GXUVIMR. ಒಂದು ಹುಡುಗಿ ಗರ್ಲ್ ವೆಂಟ್ ಇನ್ XUV ಫಾರ್ IMR. ಗರ್ಲ್ ವೆಂಟ್ ಇನ್ XUV ಕಾರ್ ಟು ಸಿ IMR. ಅರ್ಥ ಆಯ್ತಾ? ಇದೇನು? ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಸ್ಪೆಕ್ಟ್ರಮ್. ದಿಸ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸ್ಪೆಕ್ಟ್ರಮ್. G for gamma, X for X-rays, U for UV, V for visible. ಸರ್ ವಿಸಿಬಲ್ ಅಲ್ಲಿ ನಿಮ್ಮ ಕಾಮನ ಬಿಲ್ಲು ಕಾಣುತ್ತಲ್ಲ, ರೈನ್ಬೋ ಕಾಣುತ್ತಲ್ಲ, ಅದು ವಿಸಿಬಲ್ ಲೈಟು. ಸೊ ವಿಸಿಬಲ್ ಲೈಟ್ದು ಏನಂತ ಕರಿತೀವಿ? ವಿಬ್ಗ್ಯಾರ್ ಅಂತ ಕರಿತೀವಿ. ಹೇಳ್ತೀನಿ ಅದನ್ನು ಕೂಡ. I ಅಂದರೆ ಇನ್ಫ್ರಾರೆಡ್, M ಅಂದರೆ ಇನ್ಫ್ರಾರೆಡ್, M ಅಂದರೆ ಮೈಕ್ರೋವೇವ್ಸ್, R ಅಂದರೆ ರೇಡಿಯೋ ವೇವ್ಸ್. ಸರ್ ಇದರಲ್ಲಿ ಅತಿ ಹೆಚ್ಚು ಅಪಾಯಕಾರಿ ಅಥವಾ ಅತಿ ಹೆಚ್ಚು ಎನರ್ಜಿಯನ್ನು ಇರುವಂಥದ್ದು ಯಾವುದು ಸರ್? ಅತಿ ಹೆಚ್ಚು ಎನರ್ಜಿ ಇರುವಂಥದ್ದು ಗಾಮಾ ರೇಸ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತೆ, ಹೌದಲ್ವಾ? ಸೊ ಎಕ್ಸ್ರೇಸು ಅಥವಾ ಇದು ನೋಡಿ ಗಾಮಾ ರೇಸ್, UV ರೇಸ್ ಇವೆಲ್ಲ ಅಪಾಯಕಾರಿ. ಯಾಕೆ ಅಪಾಯಕಾರಿ? ಬಿಕಾಸ್ ಜಾಸ್ತಿ ಎನರ್ಜಿ ಇರುತ್ತೆ. ಹಾಗಾಗಿ ಇದು ಬಹಳ ಅಪಾಯಕಾರಿ ಇರ್ತದೆ, ಗಾಮಾ ರೇಸು, ಎಕ್ಸ್ರೇಸು, UV ರೇಸು, ಹೌದಲ್ವಾ? ನೀವು ಚಿಕ್ಕ ವಯಸ್ಸಿಂದ ಓದ್ಕೊಂಡು ಬಂದಿರ್ತೀರ, UV ರೇಸ್ ಇಸ್ ವೆರಿ ಹಾರ್ಮ್ಫುಲ್. ನಮ್ಮ ಏನು ಅರ್ಥ ಅಟ್ಮಾಸ್ಫಿಯರಲ್ಲಿ ಓಝೋನ್ ಲೇಯರ್ ಇರುತ್ತೆ. ಆ ಓಝೋನ್ ಲೇಯರ್ ಏನ್ರಿಂದ ನಮ್ಮನ್ನು ಪಾರ್ ಮಾಡುತ್ತೆ? UV ರೇಸಿಂದ ಪಾರ್ ಮಾಡುತ್ತೆ, ಹೌದಲ್ವಾ? ಯಾಕೆ ಪಾರ್ ಮಾಡುತ್ತೆ? ಬಿಕಾಸ್ ಇಟ್ ಈಸ್ ವೆರಿ ಹಾರ್ಮ್ಫುಲ್. ದಟ್ ಈಸ್ ವೈ ಓಝೋನ್ ಬಹಳ ಇಂಪಾರ್ಟೆಂಟ್ ಅಂತ ಓದ್ಕೊಂಡು ಬಂದಿರ್ತೀವಿ ನಾವು ಚಿಕ್ಕ ವಯಸ್ಸಿಂದ. ಸೊ ನಾನೇನು ಹೇಳ್ತಾ ಇದ್ದೀನಿ, GXU ಅನ್ನುವಂಥದ್ದು ಬಹಳ ಅಪಾಯಕಾರಿ. ವೈ ಇಟ್ ಈಸ್ ಮೋರ್ ಹಾರ್ಮ್ಫುಲ್? ಬಿಕಾಸ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಎನರ್ಜಿ. ಬಹಳಷ್ಟು ಎನರ್ಜಿ ಇರುವಂಥದ್ದು ಗಾಮಾ ರೇಸ್, ಎಕ್ಸ್ ರೇಸ್ ಮತ್ತು UV ರೇಸಲ್ಲಿ. ಅಲ್ಟ್ರಾ ವೈಲೆಟ್ ರೇಸ್ ಅಂತ ಅಂತೀವಿ ನಾವು. UV ರೇಸ್ ಅಂದರೆ ಅಲ್ಟ್ರಾ ವೈಲೆಟ್ ರೇಸು. ಸೊ ಎನರ್ಜಿ ಮ್ಯಾಕ್ಸಿಮಮ್ ಎಲ್ಲಿರುತ್ತೆ? ಗಾಮಾ ರೇಸಲ್ಲಿರುತ್ತೆ. ಅತಿ ಕಡಿಮೆ ಎನರ್ಜಿ ಇರುವಂಥದ್ದು ರೇಡಿಯೋ ವೇವ್ಸಲ್ಲಿ. ಸೊ ನೀವು ಇಲ್ಲಿಂದ ಇಲ್ಲಿಗೆ ಮೂವ್ ಆದಾಗ ಎನರ್ಜಿ ಏನಾಗುತ್ತೆ? ಎನರ್ಜಿ ಕಡಿಮೆ ಆಗುತ್ತೆ. ಸರ್ ಫಿಸಿಕ್ಸಲ್ಲಿ ಇನ್ನೊಂದು ಟಾಪಿಕ್ ಓದ್ತೀರಾ, ಏನು? ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ವೇವ್ ಲೆಂತ್. ಹಾಗಾದರೆ ಅತಿ ಹೆಚ್ಚು ವೇವ್ ಲೆಂತ್ ಇರೋದು ಯಾವುದ್ರಲ್ಲಿ ಸರ್? ಅತಿ ಹೆಚ್ಚು ವೇವ್ ಲೆಂತ್ ಇರೋದು ಯಾವುದ್ರಲ್ಲಿ ಸರ್? ಅತಿ ಹೆಚ್ಚು ವೇವ್ ಲೆಂತ್ ಇರೋದು ರೇಡಿಯೋ ವೇವ್ಸಲ್ಲಿ. ಸೊ ವೇವ್ ಲೆಂತ್ ಅಂತ ನೋಡಿದಾಗ ವೇವ್ ಲೆಂತು ಈ ಕಡೆಯಿಂದ ಈ ಕಡೆಗೆ ಮೂವ್ ಆದಾಗ ವೇವ್ ಲೆಂತ್ ಏನಾಗ್ತಾ ಇರುತ್ತೆ? ವೇವ್ ಲೆಂತ್ ಜಾಸ್ತಿ ಆಗ್ತಾ ಇರುತ್ತೆ, ಎನರ್ಜಿ ಕಡಿಮೆ ಆಗ್ತಾ ಇರುತ್ತೆ. ಸೊ ವೇವ್ ಲೆಂತ್ ಹೆಂಗೆ ಸರ್ ನೆನ್ಪಿಟ್ಕೊಳ್ಳೋದು? ಸರ್ ಹಳೆ ಕಾಲದಲ್ಲೆಲ್ಲ ನೋಡಿರ್ತೀರ, ರೇಡಿಯೋ ಯೂಸ್ ಮಾಡ್ತಾ ಇರ್ತಾರೆ. ಹಳೆ ಕಾಲದಲ್ಲಿ ನೀವೇನಾದರೂ ಅಬ್ಸರ್ವ್ ಮಾಡಿದರೆ ದೊಡ್ಡ ದೊಡ್ಡ ಆ್ಯಂಟಿನಾ ಇಡೋರು. ಎಷ್ಟು ದೊಡ್ಡ ಆ್ಯಂಟಿನಾ ಅಂತಂದರೆ, ನಾವು ನಮ್ಮ ಸ್ಕೂಲಲ್ಲಿ ಇದ್ದಾಗ ನಮ್ಮದೊಂದು ಫೀಲ್ಡ್ ಇತ್ತು. ಆ ಫೀಲ್ಡ್ ಪಕ್ಕ ಆ ಫೀಲ್ಡ್ ಅಷ್ಟೇ ದೊಡ್ಡದಾಗಿರುವಂಥ ಆ್ಯಂಟಿನಾ ಇಟ್ಟಿರ್ತಿದ್ರು. ಸೊ ಆ ಆ್ಯಂಟಿನಾ ಏನನ್ನು ಕ್ಯಾಪ್ಚರ್ ಮಾಡೋದಕ್ಕೆ? ರೇಡಿಯೋ ವೇವ್ಸ್ಗಳನ್ನು ಕ್ಯಾಪ್ಚರ್ ಮಾಡೋದಕ್ಕೆ. ಸೊ ಆ ರೇಡಿಯೋ ವೇವ್ಸನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅಷ್ಟು ದೊಡ್ಡ ಆ್ಯಂಟಿನಾ ಇಟ್ಟಿದ್ದಾರೆ ಅಂತಂದರೆ ಅದರ ಅರ್ಥ ಏನು? ರೇಡಿಯೋ ವೇವ್ಸ್ದು ವೇವ್ ಲೆಂತ್ ಜಾಸ್ತಿ ಇರ್ತಿತ್ತು ಅಂತ. ಬಟ್ ಇವಾಗಿನ ಕಾಲದಲ್ಲಿ ನೋಡಿದ್ದೀರಾ, ಡಿಶ್ಶು ಎಷ್ಟು ದೊಡ್ಡದಾಗಿರ್ತದೆ ಆ್ಯಂಟಿನಾ? ಬರೀ ಇಷ್ಟು ಅಗಲ ಇರ್ತದೆ, ಒಂದು ಬಾಂಡ್ಲಿ ಥರ ಇರುತ್ತಲ್ವ ಆ್ಯಂಟಿನಾ. ಯಾಕೆ? ಬಿಕಾಸ್ ವಿ ಯೂಸ್ ವಿಸಿಬಲ್ ಲೈಟ್ ಇವಾಗ. ಹಾಗಾಗಿ ಆ್ಯಂಟೆನಾದ ಸೈಜ್ ಕಡಿಮೆ ಆಗ್ತಾ ಇದೆ. ಇಟ್ ಡಿಪೆಂಡ್ಸ್ ಆನ್ ಯಾವುದು? ವೇವ್ ಲೆಂತ್ ಆಫ್ ದ ವೇವ್ಸ್ ದಟ್ ವಿ ಯೂಸ್. ಸೊ ರೇಡಿಯೋ ವೇವ್ಸಲ್ಲಿ ಅತಿ ದೊಡ್ಡದಾದಂತಹ ಏನಿರುತ್ತೆ? ವೇವ್ ಲೆಂತ್ ಇರುತ್ತೆ. ಗಾಮಾ ರೇಸಲ್ಲಿ ಅತಿ ಚಿಕ್ಕದಾದಂತಹ ವೇವ್ ಲೆಂತ್ ಇರುತ್ತೆ. ಯಾಕೆ ಸರ್ ಇದನ್ನು ಹೇಳ್ಕೊಟ್ರಿ? ಬಿಕಾಸ್ ನನ್ನ ಯಾವುದೇ ವಸ್ತು
ಯಾವುದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಯಾವುದನ್ನು ಎಮಿಟ್ ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಈ ವೇವ್ ಲೆಂತ್ ಬಹಳ ಮುಖ್ಯ ಆಗುತ್ತೆ. ಸೊ ನನ್ನ ವಸ್ತುವಿನ ಪಾರ್ಟಿಕಲ್ಸ್, ನನ್ನ ವಸ್ತುವಿನ ಮೆಟೀರಿಯಲ್ಸ್ನ ಸೈಜ್ ದೊಡ್ಡ ಆದರೆ ಯಾವುದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ರೇಡಿಯೋ ವೇವ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮಿಕ್ಕಿದ್ದನ್ನೆಲ್ಲ ಏನು ಮಾಡುತ್ತೆ, ರಿಫ್ಲೆಕ್ಟ್ ಮಾಡಾಕತ್ತೆ. ಒಂದು ವೇಳೆ ನನ್ನ ಪಾರ್ಟಿಕಲ್ ಚಿಕ್ಕ ಇದ್ದರೆ ಯಾವುದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಗಾಮಾ ರೇಸನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮಿಕ್ಕಿದ್ದನ್ನೆಲ್ಲ ಏನು ಮಾಡುತ್ತೆ, ರಿಫ್ಲೆಕ್ಟ್ ಮಾಡಾಕತ್ತೆ. ಓಕೆ, ಸೊ ಇಲ್ಲಿ ವಿಸಿಬಲ್ ಲೈಟಲ್ಲಿ ಇದು ಅರ್ಥ ಆಯ್ತಾ? ಇರೇಸ್ ಮಾಡಲಾ? ಸೊ ನಾನೇನು ಹೇಳಿದೆ, GXUV IMR ಅಲ್ಲಿ ಏನಾಗುತ್ತೆ, ಈ ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತೀವಿ ನಾವು, ಕನ್ನಡದಲ್ಲಿ ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದಕ್ಕೆ. ಸೊ ಇಲ್ಲಿ ವಿಸಿಬಲ್ ಲೈಟ್ಸಲ್ಲಿ ನಮಗೆ 7 ಕಲರ್ ಬರುತ್ತೆ. ಯಾವ್ಯಾವುದು ಸರ್? ವಿಬ್ ಗಯೋರ್ ಅಂತ. ಸೊ ಇದರಲ್ಲೂ ಕೂಡ ರೆಡ್ ಅಂದರೆ ದೊಡ್ಡ ವೇವ್ ಲೆಂತು, ಆರೆಂಜ್ ಸೊ ಈ ಕಡೆ ಬರುತ್ತೆ, ಇದು ಅಲ್ಟ್ರಾ ವೈಲೆಟ್, VIB, ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತು ರೆಡ್. ಸೊ ನನ್ನ ವಸ್ತು ರೆಡ್ ಕಲರನ್ನು ರಿಫ್ಲೆಕ್ಟ್ ಮಾಡಿ ಇದೆಲ್ಲವನ್ನ ಅಬ್ಸರ್ವ್ ಮಾಡಿಕೊಂಡ್ರೆ ಆ ವಸ್ತು ಯಾವ ಕಲರ್ ಕಾಣುತ್ತೆ? ರೆಡ್ ಕಲರ್ ಕಾಣುತ್ತೆ. ಒಂದು ವೇಳೆ ನನ್ನ ವಸ್ತು ಗ್ರೀನನ್ನು ರಿಫ್ಲೆಕ್ಟ್ ಮಾಡಿ ಇನ್ನು ಮಿಕ್ಕಿರುವಂಥದ್ದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡ್ರೆ ನನ್ನ ಯಾವ ಕಲರ್ ಕಾಣುತ್ತೆ? ಗ್ರೀನ್ ಕಲರ್ ಕಾಣುತ್ತೆ ನನ್ನ ವಸ್ತು. ಫಾರ್ ಎಕ್ಸಾಂಪಲ್ ಒಂದು ಎಲೆ ಇಟ್ಟರೆ ಅದು ಗ್ರೀನ್ ಕಲರ್ ಯಾಕೆ ಕಾಣುತ್ತೆ ಸರ್? ಬಿಕಾಸ್ ದಿಸ್ ಈಸ್ ಅಬ್ಸಾರ್ಬಿಂಗ್ ಬೇರೆ ಎಲ್ಲ ರೇಡಿಯೇಷನ್ಸನ್ನು ಅಬ್ಸರ್ವ್ ಮಾಡಿಕೊಂಡು ಯಾವುದನ್ನು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ? ಗ್ರೀನ್ ಕಲರನ್ನು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ, ಗ್ರೀನ್ ಕಲರ್ ಲೈಟನ್ನು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಇದು ಗ್ರೀನ್ ಕಲರ್ ಕಾಣುತ್ತೆ. ಅರ್ಥ ಆಯ್ತಾ? ಸೊ ಈ ಒಂದು ನಾಲೆಡ್ಜ್ ಇದ್ದರೆ ಇವಾಗ ನಾವು ಫೋಟೋಗ್ರಾಮೆಟ್ರಿಗೆ ವಾಪಸ್ ಹೋಗೋಣ. ವಿಲ್ ಗೋ ಟು ದಿ ಫೋಟೋಗ್ರಾಮೆಟ್ರಿ. ಸೊ ಫೋಟೋಗ್ರಾಮೆಟ್ರಿಯ ವರ್ಕಿಂಗ್ ಹೆಂಗಿದೆ ಅಂತಂದರೆ, ಸೊ ಮೊದಲನೇದಾಗಿ ಒಂದು ಆಬ್ಜೆಕ್ಟ್ ಮೇಲೆ ಬೆಳಕು ಬೀಳುತ್ತೆ, ಒಂದು ಆಬ್ಜೆಕ್ಟ್ನ ಮೇಲೆ ಬೆಳಕು ಬೀಳುತ್ತೆ. ಆ ಆಬ್ಜೆಕ್ಟ್ ಏನು ಮಾಡುತ್ತೆ? ಆ ಆಬ್ಜೆಕ್ಟು ಕೆಲವೊಂದು ರೇಡಿಯೇಷನನ್ನು ಎಮಿಟ್ ಮಾಡುತ್ತೆ, ಕೆಲವೊಂದು ಕಲರ್ ಲೈಟನ್ನು ಎಮಿಟ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ. ದ ಕ್ಯಾಮ್ರಾ ಸೆನ್ಸರ್ಸ್ ರೆಕಾರ್ಡ್ಸ್ ದ ರಿಫ್ಲೆಕ್ಟೆಡ್ ಎನರ್ಜಿ ಆಸ್ ಅ ಫೋಟೋಗ್ರಾಫ್. ಸೊ ನಾನು ಏನು ಹೇಳಿದೆ, ವೇವ್ ಲೆಂತು, ಎನರ್ಜಿ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ ನಿಮಗೆ. ಸೊ ನನ್ನ ಕ್ಯಾಮ್ರಾದ ಸೆನ್ಸರ್ಗಳೇನು ಮಾಡುತ್ತೆ, ಆ ರಿಫ್ಲೆಕ್ಟ್ ಆಗಿರುವಂತಹ ಎನರ್ಜಿಯನ್ನು ಕ್ಯಾಪ್ಚರ್ ಮಾಡಿಕೊಂಡು ಲೈಟ್ ಎನರ್ಜಿಯಿಂದ ಏನು ಮಾಡುತ್ತೆ, ಕೆಮಿಕಲ್ಸ್ನ ರಿಲೀಸ್ ಮಾಡಿ ಒಂದು ಫೋಟೋಗ್ರಾಫನ್ನು ಕ್ರಿಯೇಟ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಹೌ ದಿ ಕ್ಯಾಮ್ರಾ ವರ್ಕ್ಸ್. ಆ ಇಮೇಜ್ ಮೇಲೆ ಬೀಳುವಂತಹ ಬೆಳಕು ಛಿದ್ರವಾಗ್ತದೆ, ಅಂದರೆ ಅಬ್ಸರ್ವ್ ಆಗ್ತವೆ, ಕೆಲವೊಂದು ರಿಫ್ಲೆಕ್ಟ್ ಆಗ್ತದೆ. ಆ ರಿಫ್ಲೆಕ್ಟ್ ಆಗುವಂತಹ ಲೈಟನ್ನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನನ್ನು ಯಾವ್ದು ಕ್ಯಾಪ್ಚರ್ ಮಾಡುತ್ತೆ? ಕ್ಯಾಮ್ರಾದಲ್ಲಿರುವಂತಹ ಸೆನ್ಸರ್ ಕ್ಯಾಪ್ಚರ್ ಮಾಡಿ ಒಂದು ಇಮೇಜನ್ನು ತಯಾರಿಸುತ್ತೆ. ಇವಾಗ ನನಗೇನು ಸಿಕ್ತು? ಒಂದು ಫೋಟೋ ಸಿಕ್ತು. ಆಮೇಲೆ ಆ ಫೋಟೋಗಳು ಇದೇ ರೀತಿಯಲ್ಲಿ ನಾನು ತೆಗೆದುಕೊಂಡಿರುವಂತಹ ಮಲ್ಟಿಪಲ್ ಫೋಟೋಸನ್ನು ಓವರ್ಲ್ಯಾಪ್ ಮಾಡಿದ್ರೆ, ಬೇರೆ ಬೇರೆ ಪೊಸಿಷನ್ಸಲ್ಲಿ ತೆಗೆದಿರುವಂತಹ ಫೋಟೋಸ್ಗಳನ್ನು ನಾನು ಓವರ್ಲ್ಯಾಪ್ ಮಾಡ್ತೀನಿ. ಓವರ್ಲ್ಯಾಪ್ ಮಾಡಿದಾಗ ನನಗೇನು ಸಿಗುತ್ತೆ? ಒಂದು 3D ಇಮೇಜಸ್ ಸಿಗುತ್ತೆ. ಹೇಗೆ ಆ 3D ಇಮೇಜ್ ಸಿಗುತ್ತೆ? ಐ ಯೂಸ್ ಸಮ್ ಸಾಫ್ಟ್ವೇರ್. ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ಸರ್? ವಿ ವಿಲ್ ಸಿ ದಟ್. ಓಕೆ, ನಾವು ಒಂದು ಸಾಫ್ಟ್ವೇರನ್ನು ಯೂಸ್ ಮಾಡ್ತೀವಿ. ಆ ಸಾಫ್ಟ್ವೇರ್ ಏನು ಮಾಡುತ್ತೆ? ಕಾಮನ್ ಪಾಯಿಂಟ್ಸ್ಗಳನ್ನು ಅಬ್ಸರ್ವ್ ಮಾಡುತ್ತೆ. ಇಲ್ಲಿ ನೋಡಿ, ಮಲ್ಟಿಪಲ್ ಇಮೇಜಸ್ ಇದೆ. ಮಲ್ಟಿಪಲ್ ಇಮೇಜಸ್ಸಲ್ಲಿ ಕಾಮನ್ ಪಾಯಿಂಟ್ಸ್ ನೋಡಿ, ಇಲ್ಲೊಂದು ಬೆಟ್ಟ ಇದೆ. ಸೊ ಇಲ್ಲೊಂದು ಇದೇ ರೀತಿಯಾದಂತಹ ಬೆಟ್ಟ ಇಲ್ಲೊಂದಿದೆ. ಸೊ ಇದನ್ನೇನು ಮಾಡುತ್ತೆ? ಅಬ್ಸರ್ವ್ ಮಾಡುತ್ತೆ, ಕಾಮನ್ ಇರೋದನ್ನ ಒಂದೇ ಕಡೆಗೆ ತಗೊಬರುತ್ತೆ. ಸೊ ಇದು ಯಾರು ಮಾಡೋದಿದು? ನಾನು ಮಾಡೋಕ್ಕಾಗತ್ತಾ? ಇಲ್ಲ, ಸಾಫ್ಟ್ವೇರ್ ಮಾಡುವಂಥದ್ದು. ಸೊ ಓವರ್ಲ್ಯಾಪಿಂಗ್ ಇಮೇಜಸ್ಸಲ್ಲಿ ಇರುವಂತಹ ಕಾಮನ್ ಪಾಯಿಂಟ್ಸ್ಗಳನ್ನು ಸಾಫ್ಟ್ವೇರ್ ಐಡೆಂಟಿಫೈ ಮಾಡುತ್ತೆ, ಗುರುತಿಸಿ ಏನು ಮಾಡುತ್ತೆ? ಕ್ಯಾಮ್ರಾದ ಸೆಂಟ್ರಲ್ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್, ಸೊ ಕ್ಯಾಮ್ರಾದ ಪೊಸಿಷನನ್ನು ಯೂಸ್ ಮಾಡಿಕೊಂಡು ಟ್ರಯಾಂಗ್ಯುಲೇಷನನ್ನು ಬಳಸ್ಕೊಂಡು ಏನು ಮಾಡುತ್ತೆ? ದ ಸಾಫ್ಟ್ವೇರ್ ಕಂಪ್ಯೂಟ್ಸ್ ದ ಡಿಸ್ಟೆನ್ಸ್, ಹೈಟ್, ಕೋಆರ್ಡಿನೇಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಆಫ್ ದಿ ಆಬ್ಜೆಕ್ಟ್ಸ್.
ಸೊ ನಾನು ಇಷ್ಟೆಲ್ಲ ಏನು ಹೇಳಿದೆ, ಫೋಟೋಗ್ರಾಮೆಟ್ರಿ ಯಾವ ಪ್ರಿನ್ಸಿಪಲಲ್ಲಿ ಯೂಸ್ ಆಗುತ್ತೆ, ಏನೇನೆಲ್ಲ ಟೆಕ್ನಿಕ್ಸ್ಗಳೆಲ್ಲ ಬರುತ್ತೆ, ಇದೆಲ್ಲವನ್ನು ಯಾರು ಮಾಡ್ತಾರೆ? ಒಂದು ಸಾಫ್ಟ್ವೇರ್ ಮಾಡುತ್ತೆ. ನೀವು ಮಾಡಬೇಕಾಗಿರೋದೇನೋ ಬರೀ ಇಮೇಜ್ಗಳನ್ನು ಆ ಸಾಫ್ಟ್ವೇರ್ಗೆ ಹಾಕಬೇಕು. ಆ ಇಮೇಜ್ಗಳನ್ನು ಸಾಫ್ಟ್ವೇರ್ಗೆ ಫೀಡ್ ಮಾಡಿದ್ರೆ ಆ ಸಾಫ್ಟ್ವೇರೇ ಮಿಕ್ಕಿದೆಲ್ಲ ನೋಡ್ಕೊಳ್ಳುತ್ತೆ. ಸೊ ಏನೇನೆಲ್ಲ ಯೂಸ್ ಮಾಡ್ಕೊಳ್ಳುತ್ತೆ? ಕ್ಯಾಮ್ರಾದು ಪೊಸಿಷನ್ನು, ಜೊತೆಗೆ ಟ್ರಯಾಂಗ್ಯುಲೇಷನ್ ಮೆಥಡು, ಮಲ್ಟಿಪಲ್ ಓವರೇಜು, ಸ್ಟೀರಿಯೋಸ್ಕೋಪಿಕ್ ವಿಷನ್ನು, ಇದನ್ನೆಲ್ಲ ಯಾರು ಮಾಡ್ತಾರೆ? ಸಾಫ್ಟ್ವೇರೇ ಮಾಡುತ್ತೆ ನಿಮಗೆ. ಸೊ ಸಾಫ್ಟ್ವೇರೇ ಮಾಡುತ್ತೆ. ಅದಾದಮೇಲೆ ಆ ಸಾಫ್ಟ್ವೇರ್ ಏನು ಮಾಡುತ್ತೆ? ನನಗೆ ಒಂದು 3D ಮಾಡೆಲನ್ನು ಕೊಡುತ್ತೆ. ದ ಸಾಫ್ಟ್ವೇರ್ ಗಿವ್ಸ್ ಮೀ ಅ 3D ಮಾಡೆಲ್. ಸೊ ಈ 3D ಮಾಡೆಲ್ಲು ನನಗೆ ಬೇಕಾಗಿರುವಂತಹ ಕೊನೆಯ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ಕೊತೀನಿ. ನನಗೆ ಯಾವ ಥರ ಬೇಕು ನಾನು ಆ ಥರ ಆ ಒಂದು ಆಬ್ಜೆಕ್ಟನ್ನು, ಫೈನಲ್ ಆಗಿ ಬಂದಿರುವಂತಹ ಆಬ್ಜೆಕ್ಟನ್ನು ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಯೂಸ್ ಮಾಡ್ಕೊತೀನಿ. ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಸರ್? ಮುಂದೆ ಇದೆ, ಅದನ್ನು ನೋಡೋಣ. ಸೊ ದಟ್ ಈಸ್ ವಾಟ್ ದೇ ಆರ್ ಸೀಯಿಂಗ್. ಸೊ ಕೊನೆಗೆ ಆ ಸಾಫ್ಟ್ವೇರ್ ನನಗೆ ಒಂದು ಆಬ್ಜೆಕ್ಟನ್ನು ಕೊಡುತ್ತೆ, ಇಮೇಜನ್ನು ಕೊಡುತ್ತೆ. ಈ ಥರ ಇಮೇಜಸ್ ಇರುತ್ತಪ್ಪ, ಇದನ್ನು ಬಳಸ್ಕೊಂಡು ನಾನು ಏನೆಲ್ಲ ಮಾಡ್ಬೋದು ಸರ್? ನಾನು ಏನು ಬೇಕಾದರೂ ಮಾಡ್ಬೋದು. ಸೊ ಇಲ್ಲಿ ನನಗೆ ಗೊತ್ತಾಗ್ತಿದೆ, ಇಲ್ಲೊಂದು ರಿವರ್ ಇದೆ. ಸೊ ನಾನು ಈ ಒಂದು ಏರಿಯಾನ ಡೆವಲಪ್ ಮಾಡಬೇಕು, ನಾನೊಬ್ಬ ಇಂಜಿನಿಯರ್ ಅಂತ ಅಂದರೆ ನೀರು ಪಕ್ಕದಲ್ಲಿ ಏನಿದೆ? ನೀರು ಪಕ್ಕದಲ್ಲಿ ನಾನು ಗ್ರೀನ್ ಝೋನ್ ಮಾಡ್ಬೋದು, ಅಂದರೆ ಬೆಳೆಯೋದಕ್ಕೆ ಬಿಡ್ಬೋದು. ಯಾಕೆ? ಪಕ್ಕದಲ್ಲಿ ರಿವರ್ ಇದೆ, ನೀರು ಸಿಗುತ್ತೆ, ಚೆನ್ನಾಗಿ ಬೆಳೆ ಬರುತ್ತೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಇಲಿವೇಶನ್ ಜಾಸ್ತಿ ಇದೆ, ಅಂದರೆ ಸ್ವಲ್ಪ ಎತ್ತರದಲ್ಲಿದೆ. ಹಾಗಾದರೆ ಈ ಒಂದು ಪ್ರದೇಶ ಯಾವುದಕ್ಕೆ ಸರಿ? ಮನೆಗಳಿಗೆ ಸರಿ. ಹಾಗಾಗಿ ನಾನು ಇಲ್ಲೇನು ಮಾಡ್ತೀನಿ? ಸೈಟ್ಗಳನ್ನು ಡೆವಲಪ್ ಮಾಡ್ತೀನಿ. ನನಗಿಷ್ಟ ಬಂದಂಗೆ ನಾನು ಅದನ್ನು ಯೂಸ್ ಮಾಡ್ಕೊತೀನಿ. ನನಗೆ ಯಾವ ಯೂಸ್ ಆಗುತ್ತೆ ಆ ಥರ ಯೂಸ್ ಮಾಡ್ಕೊತೀನಿ ಈ ಒಂದು ಇಮೇಜ್ಗಳನ್ನು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಮರಗಳಿದ್ದಾವೆ ಅಂತ ಅನಿಸ್ತಾ ಇದೆ ಅಲ್ವಾ? ಇಮೇಜ್ ನೋಡಿದ ತಕ್ಷಣ ಇದು ಫೈನಲ್ ಇಮೇಜು, ಫೋಟೋಗಳನ್ನು ಕೊಟ್ಟು ನಾನು ಕ್ರಿಯೇಟ್ ಮಾಡಿರುವಂತಹ ಇಮೇಜ್ ಇದು. ಸೊ ಇಲ್ಲಿ ಜಾಸ್ತಿ ಮರಗಳಿದ್ದಾವೆ. ಇಲ್ಲಿ ನಾನು ಮನೆಗಿನೇ ಎಲ್ಲ ಕಟ್ಟಬೇಕು ಅಂತಂದರೆ ಇದನ್ನೆಲ್ಲ ಕಟ್ ಮಾಡಬೇಕು. ಇಟ್ ಈಸ್ ಅಗೇನ್ಸ್ಟ್ ಎನ್ವೈರ್ನ್ಮೆಂಟ್. ಇದಕ್ಕೆ ಜಾಸ್ತಿ ಪ್ರೊಟೆಸ್ಟ್ಗಳು ಅದು ಇದು ಎಲ್ಲ ಆಗ್ತದೆ. ಸೊ ನಾನೇನಾದರೂ ಒಂದು ಲ್ಯಾಂಡ್ ಪ್ರಾಜೆಕ್ಟು, ಒಂದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಮಾಡಬೇಕಂದ್ರೆ ವೈ ವಿಲ್ ಐ ಚೂಸ್ ದಿಸ್ ಏರಿಯಾ? ಐ ವಿಲ್ ಚೂಸ್ ದಿಸ್ ಏರಿಯಾ ಬಿಕಾಸ್ ಇಲ್ಲಿ ಪ್ಲ್ಯಾಂಟ್ಸ್ಗಳು ಕಡಿಮೆ ಇದೆ ಅಂತ. ಇಲ್ಲಿ ಏನು ಕಡಿಮೆ ಇದೆ? ಮರಗಳು ಕಡಿಮೆ ಇದೆ. ಇದು ಬಳಕೆ ಆಗುವಂತಹ ವಿಧಾನ. ಇಲ್ಲಿ ನೋಡಿ ಅದೇ. ಸೊ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನನ್ನು ಬಳಸ್ಕೊಂಡು ಯೂಸ್ ಮಾಡಿರುವಂತಹ ಫೋಟೋ. ಸೊ ಜಾಸ್ತಿ ಎತ್ತರದ ಪ್ರದೇಶ ಯಾವುದನ್ನು ಜಾಸ್ತಿ ರಿಫ್ಲೆಕ್ಟ್ ಮಾಡ್ತಾ ಇದೆ? ರೆಡ್ ಕಲರ್ ಲೈಟನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ತಗ್ಗು ಪ್ರದೇಶ ಯಾವುದನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ? ಬ್ಲೂ ಕಲರ್ ಲೈಟನ್ನು ಎಮಿಟ್ ಮಾಡ್ತಾ ಇದೆ. ಅಂದರೆ ಇದು ತಗ್ಗು ಪ್ರದೇಶ. ಅಂದರೆ ನನಗೇನು ಅರ್ಥ ಆಗುತ್ತೆ? ಇಲ್ಲೊಂದು ರಿವರ್ ಇದೆ. ಸೊ ನಾನೇನಾದರೂ ಒಂದು ಡ್ಯಾಮನ್ನು ಕಟ್ಟಬೇಕು ಅಂತಂದರೆ ನೋಡಿ, ಎಲ್ಲಿ ನ್ಯಾರೋ ಪಾಯಿಂಟ್ ಇದೆ, ಇಲ್ಲಿ ನೋಡಿ, ಇಲ್ಲಿ ಅಗಲ ಇದೆ, ಇಲ್ಲಿ ಚಿಕ್ಕ ಪಾಯಿಂಟ್ ಇದೆ, ಇಲ್ಲಿ ನಾನು ಡ್ಯಾಮನ್ನು ಕಟ್ಬೋದು. ದಿಸ್ ಈಸ್ ದಿ ಯೂಸೇಜ್ ಆಫ್ ಫೋಟೋಗ್ರಾಮೆಟ್ರಿ, ದ ಇಮೇಜಸ್ ಯೂಸ್ಡ್ ಫ್ರಮ್ ಫೋಟೋಗ್ರಾಮೆಟ್ರಿ. ಸೊ ಇದನ್ನು ಒಂದು ಸ್ವಲ್ಪ ಸ್ಟೀರಿಯೋಸ್ಕೋಪಿಕ್ ವಿಷನಲ್ಲಿ, 3D ವಿಷನ್ನಲ್ಲಿ ಒಂದು ಚೂರು ಪರ್ಸ್ಪೆಕ್ಟಿವನ್ನು ಚೇಂಜ್ ಮಾಡಿದ್ರೆ ನನಗೆ ಈ ರೀತಿ ಕಾಣುತ್ತೆ. ಇಲ್ಲೊಂದು ಬೆಟ್ಟ ಇದೆ, ಇಲ್ಲೊಂದು ಬೆಟ್ಟ ಇದೆ. ಸೊ ಈ ರೀತಿಯಾಗಿ ಸೊ ಐ ಕ್ಯಾನ್ ಯೂಸ್ ಇಟ್ ಇನ್ ಎನಿ ವೇಸ್ ದಟ್ ಸೂಟ್ಸ್ ಮೀ. ನನಗೆ ಬೇಕಾದಂಗೆ ನಾನು ಇದನ್ನು ಯೂಸ್ ಮಾಡ್ಕೋಬೋದು. ದಿಸ್ ಈಸ್ ಫೋಟೋಗ್ರಾಮೆಟ್ರಿ ಆ್ಯಂಡ್ ಇಟ್ಸ್ ಬೇಸಿಕ್ಸ್. ಸೊ ನಾನು ಆವಾಗಲೇ ಇನ್ನೊಂದು ಟಾಪಿಕನ್ನು ನಿಮ್ಗೆ ಹೇಳಿದೆ, ಸ್ಕೇಲ್. ಸೊ ಅದು ಕೂಡ ಫೋಟೋಗ್ರಾಮೆಟ್ರಿಯಲ್ಲಿ ಬರುವಂಥದ್ದು. ಸ್ಕೇಲ್ ಬಹಳ ಮುಖ್ಯ ಆಗುತ್ತೆ. ಸರ್ ನನ್ನ ಇಮೇಜಲ್ಲಿ ನೀವು ನೋಡ್ಬೋದು, ಇಲ್ಲಿಂದ ಇಲ್ಲಿಗೆ ನನ್ನ ಇಮೇಜಲ್ಲಿ ಇದೆಷ್ಟು ದೂರ ಇರ್ಬೋದ್ರಪ್ಪ? ಇದು ಒಂದು 15 to 20 ಸೆಂಟಿಮೀಟರ್ ಇರ್ಬೋದಾ? ಸೊ ಈ ಒಂದು ಲೈನ್ ನಾನು ಏನು ಬಿಡಿಸಿದ್ದೀನಿ ಇದೊಂದು 15ರಿಂದ 20 ಸೆಂಟಿಮೀಟರ್ ಇರ್ಬೋದಾ? ಇಮೇಜಲ್ಲಿ 15ರಿಂದ 20 ಸೆಂಟಿಮೀಟ್ರು. ಬಟ್ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಎಷ್ಟು ಸರ್ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ? ಸೊ ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ, ಇದನ್ನು ಯಾವುದರಿಂದ ಬಳಸ್ತೀವಿ ನಾವು? ಸ್ಕೇಲ್, ಮಾಪನ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಮೆನ್ಷನ್ಡ್ ಇನ್ ಯುವರ್ ಸಿಲೆಬಸ್. ಸ್ಕೇಲ್ ಅಂದರೆ ಏನು? ಸ್ಕೇಲ್ ಅಂದರೆ ಮಾಪನ ಅಂತ ಕರಿತೀವಿ, ಅಥವಾ ಅನುಪಾತವನ್ನು ಬಳಸ್ಕೊಂಡು ನಮ್ಮ ರಿಯಲ್ ಇಮೇಜು ನನ್ನ ಚಿತ್ರದ ಮೇಲೆ ಎಷ್ಟು ಉದ್ದ ಕಾಣುತ್ತೆ ಅಂತ ಗೊತ್ತಾಗುವಂಥದ್ದು. ಸೊ ನನ್ನ ಚಿತ್ರದಲ್ಲಿ ಒಬ್ಬ ಮನುಷ್ಯನನ್ನು
10 ಸೆಂಟಿಮೀಟ್ರ್ ಉದ್ದವಾದ ಮನುಷ್ಯನನ್ನು ಬರಿತೀನಿ. ಸೊ ಇವನೆಷ್ಟು ಉದ್ದ ಇದ್ದಾನೆ? 10 ಸೆಂಟಿಮೀಟ್ರ್ ಉದ್ದ ಇದ್ದಾನೆ. ಹಾಗೆ ಸ್ಕೇಲ್ ಇಟ್ಟಿರ್ತೀನಿ ಏನಂತ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಅರ್ಧ ಅಡಿ 0.5 ಫೀಟ್ ಅಂತ. ಹಾಗಾದರೆ 10 ಸೆಂಟಿಮೀಟರ್ ನನ್ನ ಇಮೇಜ್ ಮೇಲೆ, ನನ್ನ ಪೇಪರ್ ಮೇಲೆ 10 ಸೆಂಟಿಮೀಟರ್ ಇರುವಂತಹ ಹುಡುಗನ ಒಂದು ಇಮೇಜ್ ರಿಯಲ್ ಲೈಫಲ್ಲಿ ಇಲ್ಲಿ 10 ಸೆಂಟಿಮೀಟ್ರು, 1 ಸೆಂಟಿಮೀಟ್ರಿಗೆ ಅರ್ಧ ಅಡಿ ಅಂದರೆ 10 ಸೆಂಟಿಮೀಟ್ರ್ ಇದ್ದರೆ ಎಷ್ಟು ಅಡಿ ಇರ್ತಾನೆ ಅವನು? 5 ಅಡಿ ಇರ್ತಾನೆ. ಕಂಡುಹಿಡಿಬೋದು. ಅದೇ ರೀತಿ ಇಲ್ಲಿ ನೋಡಿ, ಈ ಇಮೇಜು 20 ಸೆಂಟಿಮೀಟ್ರ್ ಇದೆ. ಈ ಒಂದು ರಿವರ್ ಏನಿದೆ 20 ಸೆಂಟಿಮೀಟ್ರ್ ಇದೆ ಇಮೇಜಲ್ಲಿ. ಸ್ಕೇಲನ್ನು ಕೊಟ್ಟಿರ್ತೀನಿ ನಾನು, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಕಿಲೋಮೀಟರ್ಸ್ ಅಂತ. ಹಾಗಾದರೆ 20 ಸೆಂಟಿಮೀಟ್ರು ಎಷ್ಟು ಕಿಲೋಮೀಟ್ರ್ ಆಯಿತು? 200 ಕಿಲೋಮೀಟ್ರ್ ಆಯಿತು. ದಟ್ ಈಸ್ ದಿ ಯೂಸೇಜ್ ಆಫ್ ಸ್ಕೇಲ್. ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಸ್ಕೇಲ್. ಸೊ ನನ್ನ ಪೇಪರ್ ಮೇಲೆ ಎಷ್ಟು ಸೆಂಟಿಮೀಟರ್ಗಳಿದ್ದಾವೆ, ಅಷ್ಟು ಸೆಂಟಿಮೀಟರ್ ರಿಯಲ್ ಲೈಫಲ್ಲಿ ಎಷ್ಟು ಆ್ಯಕ್ಚುಯಲ್ ಡಿಸ್ಟೆನ್ಸನ್ನು ಕಂಡುಹಿಡಿಯೋದಕ್ಕೆ ನಾನು ಬಳಸುವಂಥದ್ದು ಸ್ಕೇಲ್ ಅನ್ನುವಂತಹ ಟರ್ಮನ್ನು. ಸೊ ಯಾವುದೇ ಮ್ಯಾಪನ್ನು ನೋಡಿ, ಆ ಮ್ಯಾಪಿನ ಕೆಳಭಾಗದಲ್ಲಿ ರೈಟ್ ಸೈಡಲ್ಲಿ, ಸೊ ಟು ಯುವರ್ ಬಾಟಮ್ ರೈಟ್ ಯು ವಿಲ್ ಹ್ಯಾವ್ ಸ್ಕೇಲ್. ಸ್ಕೇಲನ್ನು ಕೊಟ್ಟಿರ್ತಾರೆ. 1:1000 ಅಂತ. 1:1000 ಅಂತ ಅರ್ಥ ಏನು? 1:1000 ಅಥವಾ 1:10 ಅಥವಾ 1:100 ಅಂತ ಕೊಟ್ಟಿರ್ತಾರೆ. ಅಂದರೆ ಅರ್ಥ ಏನು? ಸೊ ನಿಮ್ಮ ಪೇಪರ್ ಮೇಲೆ 1 ಸೆಂಟಿಮೀಟ್ರು ಈ ಒಂದು ರಿಯಲಲ್ಲಿ 10 ಸೆಂಟಿಮೀಟ್ರಿಗೆ ಸಮ ಅಂತ. ನಿಮ್ಮ ಪೇಪರ್ ಮೇಲೆ 1 ಸೆಂಟಿಮೀಟ್ರು ಅಥವಾ ನಿಮ್ಮ ಇಮೇಜ್ ಮೇಲೆ 1 ಸೆಂಟಿಮೀಟ್ರು ರಿಯಲ್ ಲೈಫಲ್ಲಿ 1000 ಸೆಂಟಿಮೀಟರ್ಗೆ ಸಮ ಅಂತ. ಸ್ಕೇಲ್ ಅಂದರೆ ನಿಮ್ಮ ಪೇಪರ್ ಮೇಲೆ ಅಥವಾ ಇಮೇಜ್ ಮೇಲೆ 1 ಸೆಂಟಿಮೀಟರು 100 ಸೆಂಟಿಮೀಟರ್ಗೆ ಸಮ ಅಂತ ಅರ್ಥ. ಇದು ಸ್ಕೇಲ್ನ ಇಂಟ್ರೊಡಕ್ಷನ್ ಮತ್ತು ಸ್ಕೇಲ್ನ ಇಂಪಾರ್ಟೆನ್ಸ್. ಆಯಿತಾ? ಸೊ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಕ್ತಾಯ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ವಾಟ್ ವಿಲ್ ಸಿ ಇಸ್ ವಾಟ್ ಆರ್ ದಿ ಯೂಸಸ್ ಆಫ್ ದಿಸ್, ವಾಟ್ ಆರ್ ದಿ ಟೈಪ್ಸ್ ಆಫ್ ಇಟ್, ಟೈಪ್ಸ್ ಯಾವ್ಯಾವುದು ಫೋಟೋಗ್ರಾಮೆಟ್ರಿ ಅದು, ಹಾಗೆ ಆ ಟೈಪ್ಸ್ಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗೋಣ. ಸೊ ಈ ಒಂದು ಕ್ಲಾಸ್ನಲ್ಲಿ ನಾವೇನು ಮಾಡಿದ್ವಿ, ಫೋಟೋಗ್ರಾಮೆಟ್ರಿಯ ಇಂಟ್ರೊಡಕ್ಷನನ್ನು ನೋಡಿದ್ವಿ. ಓಕೆ, ಸೊ ಫೋಟೋಗ್ರಾಮೆಟ್ರಿಯ ಇಂಟ್ರೊಡಕ್ಷನನ್ನು ನೋಡಿದ್ವಿ, ಸ್ವಲ್ಪ ಹಿಸ್ಟರಿಯನ್ನು ನೋಡಿದ್ವಿ, ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಫಾರ್ ಎಕ್ಸಾಮಿನೇಷನ್ ನೋಡಿದ್ವಿ. ಅದೇ ರೀತಿ ಫೋಟೋಗ್ರಾಮೆಟ್ರಿ ಹೇಗೆ ವರ್ಕ್ ಆಗುತ್ತೆ, ವಾಟ್ ಈಸ್ ದ ವರ್ಕಿಂಗ್ ಆಫ್ ಫೋಟೋಗ್ರಾಮೆಟ್ರಿ ಅಂತ ನೋಡಿದ್ವಿ. ಹಾಗೆ ಪ್ರಿನ್ಸಿಪಲ್ಗಳು, ಯಾವ್ಯಾವ ಪ್ರಿನ್ಸಿಪಲ್ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಿದ್ವಿ. ಹಾಗೆ ಯೂಸಸ್ಗಳನ್ನು ಕೂಡ ನೋಡಿದ್ವಿ, ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ. ಸೊ ಮುಂದಿನ ಕ್ಲಾಸಲ್ಲಿ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿಯನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ವಿಲ್ ಎಂಡ್ ದಿಸ್ ಕ್ಲಾಸ್ ಹಿಯರ್. So as usual, have a nice day and take care until we meet again.